ಸಾಹಿತ್ಯದಲ್ಲಿ ಕೃಷಿ ಸಂಸ್ಕೃತಿ, ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಸಂಸ್ಕೃತಿ ಅನ್ನೋದು ವಿಷಯ. ಈ ಒಂದು ವಿಷಯವನ್ನು ಮಂಡಿಸೋದಕ್ಕೆ ನಮಗೆಲ್ಲ ಚಿರಪರಿಚಿತ ಬೆಳಗಿನ ಮಾತಾಡಿದ್ದಾರೆ ವಿವಿಧ ನಿರ್ದೇಶಕರಾದಂತಹ ಚೆನ್ನಪ್ಪ ಅಂಗಡಿಯವರು. ಇವರು ಸಹಾಯಕ ಕೃಷಿ ನಿರ್ದೇಶಕರಾಗಿ ಕೃಷಿ ಇಲಾಖೆಯಲ್ಲಿ ಧಾರವಾಡದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಾಲ್ಯದಿಂದಲೂ ಅವರು ಸ್ವಲ್ಪ ಕನ್ನಡ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡು ಸಾಕಷ್ಟು ಪ್ರಶಸ್ತಿಗಳು ಸಹ ಅವರ ಒಂದು ಸಾಹಿತ್ಯ ಕೃಷಿಗೆ ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಲಭಿಸಿದೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು, ಸೊ ಅಲ್ಲಿಂದಲೂ ಹಲವಾರು ಪ್ರಶಸ್ತಿಗಳು, ಹಾಗೆ ಹೊರ ರಾಜ್ಯದ ಪ್ರಶಸ್ತಿಗಳು ಸಹ ಇದರ ಒಂದು ಕನ್ನಡ ಸಾಹಿತ್ಯಕ್ಕೆ ದಕ್ಕಿದೆ ಅಂತ ಹೇಳ್ತಾ, ಈಗ ತಡ ಮಾಡದೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಸಂಸ್ಕೃತಿ ಅನ್ನುವ ವಿಷಯವನ್ನು ಮಂಡಿಸಬೇಕಂತ ಹೇಳಿ ಶ್ರೀಯುತ ಚೆನ್ನಪ್ಪ ಅವರಿಗೆ ಹೇಳ್ತಾರೆ. ಮುಂದೆ ಬನ್ನಿ ಸರ್. ಸಾಕು ಸಾಕು ಅಷ್ಟು ಬೇಡ ಸರ್. ಧನ್ಯವಾದಗಳು ನೂರ್ ಸಮದ್ ಅವರಿಗೆ. ನಮ್ಮ ಇಲಾಖೆಯ ನನ್ನ ಸಹೋದ್ಯೋಗಿಯವರು, ನನ್ನ ಜೊತೆಗೆ ಅವರು ಶಿಬಿರದ ನಿರ್ದೇಶಕರಾಗಿ ಇರೋದು ನನ್ನ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಮ್ಮ ಸ್ನೇಹಿತರು, ಸಹೃದಯ ಸಾಹಿತ್ಯಾಸಕ್ತ ಬಂಧುಗಳು, ತಾವು ಬೆಳಗಿಂದ ಇಷ್ಟೆಲ್ಲ ಸೆಷನ್ಗಳು ನಡೀತಾ ಇದ್ದಾವೆ, ಮೇಲಿನ ಮೇಲೆ ನಾವು ಮಾತಾಡ್ತಾ ಇದ್ದೀವಿ, ದೀರ್ಘವಾದಂಥ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರೂ. ಅದನ್ನೆಲ್ಲ ನೀವು ಕುತ್ಕೊಂಡು ಇಷ್ಟು ಸಮಾಧಾನ ಚಿತ್ರದಿಂದ ಕೇಳೋದು ನೋಡಿದರೆ ನೀವು ನಿಜವಾದ ಆಸಕ್ತಿಯಿಂದ ಇಷ್ಟು ದೂರದವರೆಗೂ ಬಂದಿರಿ ಅಂತಂದು ನನ್ನ ಒಂದು ಖಚಿತವಾದಂಥ ಅಭಿಪ್ರಾಯ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಿಮ್ಮನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಕೊಟ್ಟರು ವಿಷಯವನ್ನು ಈಗಾಗಲೇ ಹೇಳಿದರು ನಮ್ಮ ಸ್ನೇಹಿತರು. ಮಧ್ಯಕಾಲೀನ ಸಾಹಿತ್ಯದಲ್ಲಿ ಕೃಷಿ ಸಂಸ್ಕೃತಿ ಅಂತಕ್ಕಂಥದ್ದು ವಿಚಾರ. ಮಧ್ಯಕಾಲೀನ ಅವಧಿ ಅಂತ ಏನು ನಾವು ಮಾತಾಡ್ತೀವಲ್ಲ, ಅದು 1000 ವರ್ಷಗಳ ಅವಧಿ ಅಂತ ಪರಿಗಣನೆ ಆಗಿದೆ. ಇತಿಹಾಸದಲ್ಲಿ ನಾನು ಗುರುತಿಸಿದ್ದಾರೆ ಅದನ್ನು. 18ನೇ ಶತಮಾನದ ಮಧ್ಯಭಾಗ ಅಂದರೆ 1750 ಅಂತ ಇಟ್ಕೊಳ್ಳಿ. ಆ ಸಂದರ್ಭಕ್ಕೆ ಮೊಘಲ್ ಸಾಮ್ರಾಜ್ಯ ಅಧಪತನ ಶುರುವಾಯಿತು, ಯುರೋಪಿಯನ್ನರ ಆಗಮನ ಆಯಿತು. ಅಲ್ಲಿವರೆಗೂ ನಾವು ಮಧ್ಯಯುಗ ಅಂತ ಹೇಳ್ತೇವೆ. ಅಲ್ಲಿಂದ ಹಿಂದೆ 1000 ವರ್ಷಗಳ ಅವಧಿ ಇರಬೇಕು. ಆದರೆ ಮಧ್ಯಯುಗವನ್ನು ಒಂದೊಂದು ಭಾಗದಲ್ಲಿ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಾಗಿ ಪರಿಗಣನೆ ಮಾಡ್ತಕ್ಕಂಥ ಒಂದು ಪರಿಪಾಠ ಐತಿ. ಉದಾಹರಣೆಗೆ 4 ಮತ್ತು 5ನೇ ಶತಮಾನದಿಂದ ಮಧ್ಯಯುಗ ಪ್ರಾರಂಭ ಆಯಿತು ಅಂತಂದು ಯುರೋಪಿಯನ್ ಹೇಳ್ತಾರೆ. ಆಮೇಲೆ ನಮ್ಮ ಸಾಹಿತ್ಯದ ವಿಷಯಕ್ಕೆ ಬಂದರೆ 12ನೇ ಶತಮಾನದ ನಂತರ ವಚನ ಚಳುವಳಿ ಏನು ಶುರುವಾಯ್ತಲ್ಲ, ಅಲ್ಲಿಂದ ಮುಂದೆ ಮಧ್ಯಯುಗ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪಂಪ, ರನ್ನ, ಪೊನ್ನ, ಜನ್ನ ಇವರೆಲ್ಲ ಏನಂತ ಹೇಳಿದ್ರೆ ಹಳಗನ್ನಡಕ್ಕೆ ಸೇರಿದಂಥ 10ನೇ ಶತಮಾನದ, ಭಾಳ ಅಂದ್ರೆ 11ನೇ ಶತಮಾನದ ಕವಿಗಳು, ಸಾಹಿತಿಗಳು ಅಂತಂದು. ಆಮೇಲೆ ನಾವು ಕಾಲಖಂಡವನ್ನು ಲೆಕ್ಕಕ್ಕೆ ತಗೊಂಡ್ರೆ, ನಾವೇನು ಶಕೆಗಳು ಅಂತ ಏನು ಹೇಳ್ತಾರೋ, ಕ್ರಿಸ್ತ ಶಕೆ ಅಂತ ಹೇಳ್ತಾರೆ, ಕಾಲಖಂಡವನ್ನು ಪರಿಗಣನೆ ತಗೊಂಡ್ರೆ 10ನೇ ಶತಮಾನದಿಂದ ಅಥವಾ 9ನೇ ಶತಮಾನದಿಂದ ಮಧ್ಯಯುಗ ಪ್ರಾರಂಭ ಆಗ್ತೈತಿ. ಆ ದೃಷ್ಟಿಯಿಂದ ನೋಡಿದರೆ ಎಲ್ಲೆಲ್ಲಿ ಸಾಹಿತ್ಯ ಬಂದಿದೆ ಅಂತ ನಾನು ನೋಡ್ತಾ ಹೋಗೋದಾದರೆ ನಾನು ಪಂಪನಿಂದನೂ ಪ್ರಾರಂಭ ಮಾಡಬೇಕಾಗ್ತದೆ. ಎಲ್ಲಿವರೆಗೂ ಅಂತ ಹೇಳಿದರೆ 18ನೇ ಶತಮಾನದಲ್ಲಿ ಇರ್ತಕ್ಕಂಥ ತತ್ವಪದಕಾರರು ಅಲ್ಲಿವರೆಗೂ ಈ ಒಂದು ಸಾಹಿತ್ಯದ ಕಾಲಘಟ್ಟ ಹರಡಿಕೊಂಡಿದೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಬೇಕಾಗಿತ್ತು. ಅಂತೆ ಮಾತ್ರ ನಾನೀಗಾಗಲೇ 18ನೇ ಶತಮಾನದ ಮಧ್ಯಯುಗ ಪ್ರಶ್ನೆ ಏನಂತ ಹೇಳಿದರೆ, ಇಷ್ಟು 1000 ವರ್ಷಗಳ ಅವಧಿಯಲ್ಲಿ ಬಂದಂಥ ಸಾಹಿತ್ಯದೊಳಗಡೆ ಆ ಎಲ್ಲ ಕವಿಗಳು, ಸಾಹಿತಿಗಳು ಹಾಗಾದರೆ ಕೃಷಿ ಕ್ಷೇತ್ರದ ವಿಷಯಗಳನ್ನು ತಂದಿದ್ದಾರಾ? ಆ ಕೃಷಿ ಕ್ಷೇತ್ರ ಕುರಿತಾದಂಥ ಕಾಳಜಿಯಿಂದ ತಂದಿದ್ದಾರಾ? ಕೃಷಿ ಬಗ್ಗೆ ಏನಾದರೂ ಭಾಳ ಒಲವು ಬಿಟ್ಟುಕೊಂಡು ಅಥವಾ ಅದಕ್ಕೆ ಏನಾದರೂ ಒಂದು ನ್ಯಾಯ ಒದಗಿಸಬೇಕು, ರೈತನ ಧ್ವನಿ ಆಗಬೇಕಂತ ತಂದಿದ್ದಾರಾ ಅಂತ ಪ್ರಶ್ನೆ ಬರ್ತದೆ. ತಂದಿದ್ರೆ ಅವ್ರಿಗೆ ನಿಜವಾಗ್ಲೂ ಕೃಷಿ ಕ್ಷೇತ್ರಕ್ಕೆ ಅವ್ರ ಹತ್ತಿರದಲ್ಲಿದ್ರು ಅಥವಾ ಅದ್ರ ಜ್ಞಾನ ಇತ್ತಾ? ಅಥವಾ ಯಾವ ಒಬ್ಬ ಪಂಪನ ಬಗ್ಗೆ ಚಂದ್ರಶೇಖರ್ ನಗರಿ ಇಲ್ಲಿವರೆಗೂ ಮಾತಾಡಿದರು. ಪಂಪ ಕೃಷಿ ಬಗ್ಗೆ ಏನೂ ಹೇಳಿಲ್ಲ ಅಂತ ಹೇಳಿದ್ರೆ ಹಂಗೆ ಅವನಿಗೆ ಕೃಷಿ ಜ್ಞಾನ ಇರಲಿಲ್ಲ ಅಂತ ಅರ್ಥನ? ಕೃಷಿ ಕ್ಷೇತ್ರದ ದೂರ ಇದ್ದ ಅಂತ ಅರ್ಥನ? ಇಂಥವೆಲ್ಲ ಪ್ರಶ್ನೆ ಬರ್ತಾವು. ಈ ಪ್ರಶ್ನೆಗಳು ಬಂದಾಗ ನಾನು ತಮಗೊಂದು ಏನು ಭಾಳ ಮಹತ್ವದ ವಿಷಯವನ್ನು ಈ ಮಧ್ಯಕಾಲೀನ ಸಾಹಿತ್ಯದ ಬಗ್ಗೆ ಹೇಳಬೇಕಂತ ಹೇಳಿದರೆ, ಪ್ರಾಚೀನ ಕಾಲದಿಂದನೂ ನಮ್ಮ 18ನೇ ಶತಮಾನ 19ನೇ ಶತಮಾನದವರೆಗೂ ನಮ್ಮ ಕವಿಗಳಿಗೆ ಜನಜೀವನ ಸಾಹಿತ್ಯದ ವಸ್ತು ಆಗಿರಲಿಲ್ಲ. ಬಹಳ ಕ್ವಚಿತ ಒಂದು ಶರಣ ಚಳವಳಿ ಬಿಟ್ಟರೆ ದಾಸ ಪರಂಪರೆ ಒಳಗಡೆ ಒಂದಿಷ್ಟು ಜನಜೀವನವನ್ನು, ಸಾಮಾನ್ಯ ಮನುಷ್ಯನ ಬದುಕನ್ನು ಕೇಂದ್ರ ಪ್ರಜ್ಞೆಯಲ್ಲಿ ಇಟ್ಟೊಂದು ಬರೆದಂಥ ಕೆಲವು ನಿದರ್ಶನಗಳನ್ನು ಬಿಟ್ಟರೆ ನಮ್ಮ ಪ್ರಾಚೀನ ಕವಿಗಳಿಗೆ, ಮಧ್ಯಯುಗದ ಕವಿಗಳಿಗೆ ಸಾಮಾನ್ಯ ಜನರ ಬದುಕು ಸಾಹಿತ್ಯದ ವಿಷಯ ಆಗಿರಲಿಲ್ಲ. ಹಂಗಿದವ್ರ ಸಾಹಿತ್ಯದ ವಿಷಯ ಏನಾಗಿತ್ತು? ರಾಮಾಯಣ, ಮಹಾಭಾರತ, ಪುರಾಣ, ಭಾಗವತ, ಭಾಳ ಅಂತ ಹೇಳಿದರೆ ಜೈನ ತೀರ್ಥಂಕರ
ಬದುಕಿನ ಕಥೆಗಳು ಅದೇ ಅವ್ರ ವಿಷಯ ಆಗಿತ್ತು. ಅಷ್ಟಾಗಿನೂ ಕೃಷಿ ವಿಷಯ ಬಂದಿದೆ ಅಂತ ಹೇಳಿದ್ರೆ ಅದು ಅವರ ಪರಿಸರದ ಪ್ರಭಾವದಿಂದ. ಈಗ ಪ್ಲೇಟೋ ಒಂದು ಮಾತು ಹೇಳ್ತಾನೆ, ಪ್ರಸಿದ್ಧ ಗ್ರೀಕ್ ತತ್ವಶಾಸ್ತ್ರಜ್ಞ ಪ್ಲೇಟೋ ಹೇಳ್ತಾನೆ, ಸಾಹಿತ್ಯವನ್ನೂ ಒಳಗೊಂಡು ಎಲ್ಲ ಕಲೆಗಳು ಬದುಕಿನ ಅನುಕರಣೆ. ಯಾವ ಕಾಲದಲ್ಲಿ ಕವಿ ಜೀವಿಸಿರ್ತಾನಲ್ಲ ಅವನಿಗೆ ಬೇಕಾಗಿನೋ ಬೇಡಾಗಿನೋ ಆ ಒಂದು ಕಾಲದ ಆ ಒಂದು ಪರಿಸರದ ಸಂಗತಿಗಳು ಅವನ ಸಾಹಿತ್ಯದೊಳಗಡೆ ಬಂದೇ ಬರ್ತಾವನ್ನ ಕಾರಣಕ್ಕೆ ಪಂಪ, ರನ್ನ, ಪೊನ್ನ, ಜನ್ನ ಮತ್ತು ಶರಣರಂತೂ ಸರಿ, ಆಮೇಲೆ ತತ್ವಪದಕಾರರು, ಸ್ವರವಚನಕಾರರು, ಆಮೇಲೆ ಈ ನಮ್ಮ ಇವರು 18ನೇ ಶತಮಾನ ದಾಸ್, ಇವರೆಲ್ಲರೂ ಏನು ಮಾಡಿದ್ರು ಅಂತ ಹೇಳಿದ್ರೆ ಸಾಹಿತ್ಯವನ್ನ ಒಂದಷ್ಟು ಪರಿಗಣನೆಗೆ ತಗೊಂಡ್ರು. ಈ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿತ್ತು. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಬಂದಂಥ ಸಾಹಿತ್ಯದ ಮೇಲೆ ಕೃಷಿಯ ಪ್ರಭಾವ ಹೆಂಗಾಗಿದೆ, ಎಷ್ಟರ ಮಟ್ಟಿಗೆ ಅವರು ಒಟ್ಕೊಂಡ್ರು, ಎಷ್ಟರ ಮಟ್ಟಿಗೆ ಆ ಸಾಹಿತಿಗಳು ತೆರ್ಕೊಂಡ್ರು ಕೃಷಿಗೆ ಅಂತ ನೋಡುವಾಗ ಕೃಷಿ ನಡೆದು ಬಂದ ದಾರಿಯನ್ನು ನೋಡಬೇಕಾಗ್ತದೆ ನಾವು. ಭಾರತೀಯ ಉಪಖಂಡದ ಕೃಷಿಯನ್ನು, ಬರೀ ಭಾರತ ದೇಶ ಅಂತ ಹೇಳಕತ್ತಿಲ್ಲ ನಾನು, ಭಾರತೀಯ ಉಪಖಂಡ. ಯಾಕಂತ ಹೇಳಿದ್ರೆ ಸಾವಿರಾರು ವರ್ಷದ ಹಿಂದೆ ಭಾರತ ದೇಶನೂ ಇರಲಿಲ್ಲ, ಬಾಂಗ್ಲಾದೇಶನೂ ಇರಲಿಲ್ಲ, ಬರ್ಮಾ, ಇವೇನು ನಾವೀಗ ಗಡಿ ಹಾಕೊಂಡಿದ್ರು ರಾಜಕೀಯ ಗಡಿಗಳನ್ನು, ಇವ್ಯಾವ ದೇಶಗಳನ್ನು ಇರಲಿಲ್ಲ. ಅದೊಂದು ಭಾರತೀಯ ಉಪಖಂಡ ಅಂತ ಹೇಳ್ತೇನೆ ನಾನು. ನಮ್ಮ ಭಾರತ ದೇಶವನ್ನು ಒಳಗೊಂಡು ಬರ್ಮಾ, ಬಾಂಗ್ಲಾದೇಶ, ಆಮೇಲೆ ಅಫ್ಘಾನಿಸ್ತಾನ ಅವೆಲ್ಲ ಪ್ರದೇಶಗಳನ್ನು ಏನು ಭಾರತೀಯ ಉಪಖಂಡ ಅಂತ ಹೇಳ್ತಿದ್ವಿ. ಇಲ್ಲಿ ಕೃಷಿ ನಡೆದು ಬಂದಂಥ ದಾರಿಯನ್ನು ನಾವು 3 ಕಾಲಘಟ್ಟದಲ್ಲಿ ಗುರುತಿಸ್ತೇವೆ. ಒಂದು 2000 ವರ್ಷಗಳ ಹಿಂದಿನ ವೇದಗಳ ಕಾಲದ ಪ್ರಾಚೀನ ಕೃಷಿ, ಆಯ್ತಾ. 18ನೇ ಶತಮಾನದ ಮಧ್ಯದವರೆಗೂ 1750ರವರೆಗೂ ಇದ್ದಿದ್ದು ಮಧ್ಯಯುಗೀನ ಕೃಷಿ. ಈಗ ಕೊನೆಯ 250 ವರ್ಷಗಳದ್ದು ಆಧುನಿಕ ಕೃಷಿ ಅಥವಾ ಆಧುನಿಕೋತ್ತರ ಕೃಷಿ. ಈ ಕೃಷಿಯ ಸನ್ನಿವೇಶಗಳು ಅವತ್ತಿನ ಬರಹಗಾರರ ಮೇಲೆ ಏನು ಪರಿಣಾಮ ಮಾಡಿದವು? ನಾವು ಹೇಳ್ತೀವಿ ಇವತ್ತಿನ ಕೃಷಿ ಬಹಳ ಆಧುನಿಕೋತ್ತರ ಕೃಷಿ, ನಾವು ಭಾಳ ಮುಂದುವರೆದಿದ್ದೀವಿ, ಕೃಷಿಯನ್ನು ಭಾಳ ನಾವು ಏನೋ ಒಂದು ರೀತಿಯಾದಂಥ ನೂತನ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಮಾಡ್ತಾ ಇದ್ದೀವಿ ಅಂತ ನಾವೇನು ಹೇಳ್ತೇವಲ್ಲ. ವೇದಗಳ ಕಾಲದ ಪ್ರಾಚೀನ ಕೃಷಿ ಒಳಗಡೆ ಒಂದು ಊರಿಗೆ ಬೇರೆ 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 ಕೇಂದ್ರಗಳನ್ನು ಕ್ರಿಯೇಟ್ ಮಾಡಿದ್ರು ಅವರು. ಕೇತಾಧ್ಯಕ್ಷ ಅಂತ ಹೇಳಿದ್ರೆ ಜಮೀನನ್ನು ನೋಡ್ಕೊಳ್ಳುವ, ಆಮೇಲೆ ಗೋ ಅಧ್ಯಕ್ಷ ಅಂತ ಹೇಳಿದ್ರೆ ಪಶು ಸಂಪತ್ತನ್ನು ನೋಡ್ಕೊಳ್ಳುವ, ಆಮೇಲೆ ತುಲಾ ಸಮಾನ ಪರಿಪಾಲಕ ಅಂತ ಹೇಳಿದ್ರೆ ವೇಟ್ಸ್ ಆ್ಯಂಡ್ ಮೆಜರ್ಸ್, ಇವತ್ತೊಂದು ಡಿಪಾರ್ಟ್ಮೆಂಟ್ ಇದೆ ಅದಕ್ಕೊಂದಾಗಿ, ಅಂಥದಕ್ಕೊಬ್ಬರು ಮನುಷ್ಯ ಇಟ್ಟಿದ್ರು. ಅರಣ್ಯ ಮೇಲ್ವಿಚಾರಕ ಅಂತ ಇಟ್ಟಿದ್ರು, ಅಂದರೆ ಅರಣ್ಯ ಸಂಪತ್ತನ್ನು ಹೆಂಗೆ ಕಾಯ್ಕೋಬೇಕು, ಅದನ್ನು ಹೆಂಗೆ ವೈವಿಧ್ಯತೆಯನ್ನು ನಾವು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ. ವಿವಿತಾಧ್ಯಕ್ಷ ಅಂತ ಒಬ್ಬ ಇದ್ದ ಅಂತ ಹೇಳಿದ್ರೆ ಹುಲ್ಲುಗಾವಲುಗಳು ಮತ್ತು ಪಾಶ್ಚರ್ಸು, ಈ ಗ್ರೇಜಿಂಗ್ ಲ್ಯಾಂಡ್ ಅಂತ ಹೇಳ್ತಾರೆ, ಅದನ್ನು ನೋಡ್ಕೊಳ್ಳೋದು. ಅಂದರೆ ಅವತ್ತು ಕೂಡ ಕೃಷಿ ಬಹಳಷ್ಟು ವ್ಯವಸ್ಥಿತವಾಗಿತ್ತು, ಆದರೆ ಪಶು ಸಂಪತ್ತು ಅವತ್ತು ಕೇಂದ್ರ ಪ್ರಜ್ಞೆಯಲ್ಲಿ ಇತ್ತು. ಬೇರೆ ಎಲ್ಲ ಚಟುವಟಿಕೆಗಳು ಉಪಕಸುಬುಗಳಿಗೆ ನಿಗಿದ್ವು. ಇವತ್ತು ಕೃಷಿ ಮುಖ್ಯ ಕಸುಬು ಆಗಿ ಪಶು ಸಂಗೋಪನೆ ಅವೆಲ್ಲ ಏನಾಗಿದಾವೆ ಅಂತ ಹೇಳಿದ್ರೆ ಉಪಕಸುಬುಗಳಾದಂಗೆ ಆಗಿದ್ದಾವೆ. ಈ ಮಧ್ಯಯುಗಕ್ಕೆ ಸೇರಿದಂಥ ಸಾಹಿತ್ಯದ ಬಗ್ಗೆ ನಾನು ಮಾತಾಡುವಾಗ ಇವತ್ತು ನೀವೇನು ನೋಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಬೆಳೆಗಳು, ಮೆಕ್ಕೆಜೋಳ ತಗೊಳ್ರಿ, ಮಸಾಲೆ ಪದಾರ್ಥಗಳನ್ನು ತಗೊಳ್ರಿ, ವಾಣಿಜ್ಯ ಬೆಳೆಗಳಂತ ಹತ್ತಿ, ಕಬ್ಬು ಇವನ್ನೆಲ್ಲ ತಗೊಳ್ರಿ, ಇವೆಲ್ಲವೂ ಈ ಮಧ್ಯಯುಗದ ಕಾಲದಲ್ಲಿ ಭಾರತ ದೇಶಕ್ಕೆ ಬಂದಿದ್ವು. ಅದಕ್ಕಿಂತ ಮೊದಲಿದ್ದಂಥ ನಮ್ಮ ಬೆಳೆಗಳು ತೀರಾ ಒಂದು ರೀತಿಯಾದಂಥ, ಇವತ್ತು ನಾವು ಯಾವುದನ್ನು ಬೆಳೆಯೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲಲ್ಲ ಆ ಬೆಳೆಗಳೇ ನಮ್ಮಲ್ಲಿ ಇದ್ದಿದ್ದು. ಗೋಧಿ ಕೂಡ ಇರಲಿಲ್ಲ. ಅಂಥ ಸನ್ನಿವೇಶದಲ್ಲಿ ಸಾಹಿತ್ಯ ಹುಟ್ಟಿದ್ದು ಯಾವ ಥರ ಏನು ಅಂತ ನಾವು ನೋಡುವಂಥದ್ದಾದರೆ, ವಿಚಾರ ಮಾಡೋದಾದರೆ, ಇಡೀ 1000 ವರ್ಷಗಳ ಅವಧಿಯನ್ನು ನಾವು ಪಂಪಪೂರ್ವಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ ಅಂತಂದು ನಾವು ಒಂದು ಕಾಲಖಂಡವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡಬೇಕಾಗಿದೆ. 18ನೇ ಶತಮಾನದಲ್ಲಿ ಬಂದಂಥ ಈ ಶಿವಯೋಗಿಗಳು, ಸರ್ಪಭೂಷಣ ಶಿವಯೋಗಿಗಳವರೆಗೂ ಅದು ಬರ್ತದೆ ಅವಧಿ. ಅಲ್ಲಿವರೆಗೂ ಇದ್ದಂಥ ಸಾಹಿತ್ಯಗಳನ್ನೆಲ್ಲ ನಾವು ಪರಿಗಣನೆ ಮಾಡಬೇಕಾಗ್ತದೆ. ಇದರಲ್ಲಿ ಗೋಪಾಲದಾಸರು, ಮಹಿಪತಿ ದಾಸರು, ಜಗನ್ನಾಥ ದಾಸರು ಇವರೆಲ್ಲ ಬರ್ತಾರೆ. ಆದರೆ ಶಿಶ್ನಾಳ ಶರೀಫರನ್ನು ಸೇರಿಸ್ಕೊಳ್ಳೋದಕ್ಕೆ ಬಹುಶಃ ಇದರಲ್ಲಿ ಬರೋದಿಲ್ಲ. ಮಧ್ಯಯುಗಿನ ಸಾಹಿತ್ಯದಲ್ಲಿ ಅವರು ಕೃಷಿಯನ್ನು ಕುರಿತಾಗಿ ಬರೆದಿದ್ದಾರೆ. ಅವರ ಗಿರಣಿ ವಿಸ್ತಾರ ನೋಡಮ್ಮ ಅಂತಂದೊಂದು, ಶರಣು ಮಾಡಮ್ಮ ಅಂತ ಒಂದು ಕವಿತೆ ಇದೆ, ಅದೇ ತೋರಿಸ್ತದೆ ಅವರು ಆಧುನಿಕ ಯುಗಕ್ಕೆ ಸೇರಿದರು ಅಂತಂದು. ಯಾಕಂತೇಳಿ ಆ ಗಿರಣಿ ವಿಸ್ತಾರ ನೋಡಮ್ಮ ಅನ್ನುವಂಥ ಅವರ ತತ್ವಪದ ಹುಬ್ಬಳ್ಳಿಯಲ್ಲಿ ಬ್ರಿಟಿಷರು ಸ್ಥಾಪಿಸಿದಂಥ ಕಾಟನ್ ಜಿನ್ನಿಂಗ್ ಫ್ಯಾಕ್ಟ್ರಿ ಈಗೂ ಇದಾವೆ ಅಂಥವೆಲ್ಲ. ಅದರ ಆಧಾರದ ಮೇಲೆ ಬರೆದಂಥ ಸಾಹಿತ್ಯ ಇರೋದ್ರಿಂದ ಅವರನ್ನು ಹೊರತುಪಡಿಸಿ ನಾವು ಇಲ್ಲಿ ಈ ಸಾಹಿತ್ಯನ ಪರಿಗಣನೆ ಮಾಡಬೇಕಾಗ್ತದೆ. ಭಾಳ ಆಶ್ಚರ್ಯದ ವಿಷಯ ಅಂತ ಹೇಳಿದರೆ, ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಕೀರ್ತನಕಾರರು ಅಥವಾ ನಮ್ಮ ಕೀರ್ತನಕಾರ ಅಂತ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಕೀರ್ತನಕಾರನ್ನು ನಾವು ಸಾಮಾನ್ಯವಾಗಿ ಏನು ತಿಳ್ಕೊತೀವಿ? ದಾಸರು, ಹರಿದಾಸರು, ಹರಿಭಕ್ತಿ ದಾಸರು ನಾವು ಕೀರ್ತನಕಾರ ಅಂತ ತಿಳ್ಕೊತೀವಿ. ಅನೇಕ ಜನ ಶರಣರ ಹೆಸರನ್ನು ಕೀರ್ತನಕಾರರ ಪಟ್ಟಿ ಒಳಗಡೆ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಸೇರಿಸಿದ್ದಾರೆ. ಅಂದರೆ ಅವರು ಕೃಷಿ ಸಾಹಿತ್ಯಕ್ಕೆ ಬರ್ತೀನಿ ನಾನು,
ಸೇರಿಸಿದಾರೆ ಅಂತ ಹೇಳಿದರೆ ಅವರು ಎಲ್ಲ ಶರಣರನ್ನು ಸೇರಿಸಿಲ್ಲ, ಎಲ್ಲ ವಚನಕಾರನು ಸೇರಿಸಿಲ್ಲ. ಯಾರು ಈಗ ನೀವೇನು ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತಿರಲ್ಲ, ಈಗ ನಂದು ಇದು ಗೋಷ್ಠಿ ಇದನ್ನು ಈ ಸೆಷನ್ ಮುಗಿದ ಮೇಲೆ ಆ ಥರ ಪ್ರದರ್ಶನ ಕಲೆಯಲ್ಲಿ ಯಾರು ಪರಿಣಿತರಿದ್ದಾರೆ, ಇನ್ಕ್ಲೂಡಿಂಗ್ ಬಸವಣ್ಣ, ಕೀರ್ತನಕಾರ ಪಟ್ಟಿ, ಇದು ಬಹಳ ಒಂದು ಮಹತ್ವದ ಸಂಗತಿ, ಇದು ಚರ್ಚೆಗೆ ಒಳಗಾಗಬೇಕಾದಂಥ ಸಂಗತಿ, ಅವನ್ನೆಲ್ಲ ಸೇರಿಸಿದ್ದಾರೆ ಅವರು. ಆಮೇಲೆ ಮಗ್ಗೆಯ ಮಾಯದೇವ 15ನೇ ಶತಮಾನದ ಮಗ್ಗೆಯ ಮಾಯದೇವ, 16ನೇ ಶತಮಾನದ ದಾಸರಂತು ಪುರಂದಾಸರು ಕನಕದಾಸನ ಸರಿನೇ, ಲಕ್ಷ್ಮೀಶ ರತ್ನಾಕರ ವರ್ಣಿ, ಆಮೇಲೆ 19ನೇ ಶತಮಾನದ ಮೈಲಾರ ಬಸಪ್ಪ, ಇವ್ರನ್ನೆಲ್ಲರನ್ನ ಕೀರ್ತನಕಾರರ ಪಟ್ಟಿಯಲ್ಲಿ ಸೇರಿ ಅವರು ಕೂಡ ಅವರು ಕೀರ್ತನಕಾರ ಇದರಲ್ಲಿ ಬರ್ತಾರೆ ಅನ್ನುವಂಥದ್ದು ಒಂದು ಸಂಗತಿ. ಇಲ್ಲಿ ನಾವು ವಿಚಾರ ಮಾಡಬೇಕಾದ ಸಂಗತಿ ಏನಂತ ಹೇಳಿದ್ರೆ, ಈ ಅವಧಿಯಲ್ಲಿ ಬಂದಂಥ ಹಳಗನ್ನಡ ಸಾಹಿತ್ಯ ಇರ್ಬೋದು, ನಡಗನ್ನಡ ಸಾಹಿತ್ಯ ಇರ್ಬೋದು, ಆಧುನಿಕ ಕನ್ನಡ ಸಾಹಿತ್ಯ ಇರ್ಬೋದು, ಮತ್ತು ಇಲ್ಲಿ ಬಂದಂಥ ಷಟ್ಪದಿಗಳು, ಸಾಂಗತ್ಯ, ಕೀರ್ತನೆ, ತತ್ವಪದ, ಸ್ವರವಚನ, ಇವೆಲ್ಲರನ್ನು ಬೇಸಾಯ ಸಂಸ್ಕೃತಿ ಯಾವ ರೀತಿ ಪಡೆ ಮೂಡಿದೆ, ಯಾವ ರೀತಿ ಅದು ನಮ್ಮ ಮುಂದೆ ಬಂದಿದೆ ಅಂತ ನೋಡುವಾಗ ಬಹುಶಃ ನಾವು ನಂಗ್ಲಿ ಸರ್ ಅದನ್ನೇ ಹೇಳ್ತಾ ಇದ್ರು, ನಾವೇನಿವತ್ತು ಕೃಷಿ ಅಂತ ಯಾವುದನ್ನು ತಿಳ್ಕೊಂಡು ವ್ಯಾಖ್ಯಾನ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೇವಲ್ಲ, ಆ ವ್ಯಾಖ್ಯಾನವನ್ನು ನಾವು ಮರು ವ್ಯಾಖ್ಯಾನ ಮಾಡಬೇಕಾಗಿದೆ. ಕೃಷಿ ಅಂದರೆ ಕೇವಲ ಬೆಳೆ ಬೆಳೆಯೋದು ಅಲ್ಲ. ನಾನು ಬೆಳಿಗ್ಗೆ ಕೂಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದೆ. ನಮ್ಮ ಪೂರ್ವಜರು ಷಟ್ ಕೃಷಿ ಅಂತ ಹೇಳ್ತಾರೆ. ಒಟ್ಟು ಮನುಷ್ಯ ಮಾಡುವ ಎಲ್ಲ ಚಟುವಟಿಕೆಗಳನ್ನು ಷಟ್ ಕೃಷಿ ಅಂತ ಹೇಳ್ತಾರೆ. ಷಟ್ ಕೃಷಿಯಲ್ಲಿ ಹಸಿ, ಮಸಿ, ಕೃಷಿ, ವ್ಯಾಪಾರ, ಯಾಚನೆ ಮತ್ತು ಪಶುಸಂಗೋಪನೆ ಅಂತ ಬರ್ತದೆ. ಹಸಿ ಅಂತ ಹೇಳಿದರೆ ಕತ್ತಿ ಅಂತ ಹೇಳಿ ನಮ್ಮ ಗಡಿಯಲ್ಲಿ ನಿಂತುಕೊಂಡು ಸೈನಿಕರಿಗೆ ದೇಶ ಕಾಯ್ತಾ ಇದ್ದಾರಲ್ಲ, ಅದು ಕೃಷಿ ಅಂತ ಹೇಳ್ತಾರೆ. ಮಸಿ ವಿದ್ವಜ್ಜನರು, ಓದುವರು, ಬರೆಯೋರು, ಪುರೋಹಿತರು, ಏನು ಅವಾಗೆಲ್ಲ ಒಂದು ಬುದ್ಧಿಜೀವಿಗಳ ಒಂದು ಸಮಾಜ ಅಂತ ಏನಿತ್ತಲ್ಲ, ಮಹಾಜನರು ಅಂತ ಹೇಳ್ತಾರೆ. ನಮ್ಮ TR ನಾಗರಾಜ್ ಅವರು ಇಡೀ ಜನ ಸಮುದಾಯವನ್ನು 2 ಭಾಗ ಮಾಡ್ತಾರ, ಒಂದು ಮಹಾಜನರು, ಇನ್ನೊಂದು ಬಹುಜನರು. ನಾವೆಲ್ಲ ಯಾವ ವರ್ಗಕ್ಕೆ ಸೇರಿದ್ದೀವಿ? ಬಹುಜನರ ವರ್ಗಕ್ಕೆ ಸೇರಿದ್ದೀವಿ. ಮಹಾಜನರ ಪರ್ಸೆಂಟೇಜು ಇಡೀ ಯಾವ ಸಮಾಜಕ್ಕಾದರೂ ಹೋಗಿ ನೀವು, ಬರೀ ಭಾರತೀಯ ಸಮಾಜ ಅಲ್ಲ, ಎಲ್ಲಿ ಹೋದ್ರೂ ಮಹಾಜನರು 1-2% ಇರ್ತಾರೆ. ಉಳಿದ ಬಹುಜನರು ನೀವೇನು ಹೋರಾಟ ಮಾಡ್ತಿಲ್ಲ ಯಾರ ಪರವಾಗಿ, ಅವರೇ ಎಲ್ಲರೂ ಬಹುಜನರು. 98% ಜನ ಅವ್ರು ಇರ್ತಾರೆ. ದುಡಿಯೋರೆಲ್ಲರೂ 98% ಬಹುಜನರು. ಕುಳಿತು ಅದನ್ನೆಲ್ಲ ಉಪಭೋಗ ಮಾಡೋರು 1-2% ಇರ್ತಕ್ಕಂಥ ಮಹಾಜನರು. ಅದನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡ್ರೆ ನನಗೆ ಈ ಸಂದರ್ಭದಲ್ಲಿ ಅಂದರೆ ನಾವು ಯಾವುದರಲ್ಲಿ ಕೃಷಿ ಸಾಹಿತ್ಯದಲ್ಲಿ ಕೃಷಿಯನ್ನು ಹೆಂಗೆ ಹುಡುಕಬೇಕಂತ ನೋಡಿದಾಗ ನನಗೆ ಜಪಾನಿನ ಒಬ್ಬ ಕೃಷಿ ಋಷಿ, ನೀವು ಎಲ್ಲ ಹೆಸರು ಕೇಳ್ತೀವಿ, ಮಸನೊಬೊ ಫುಕುವೋಕ ಅಂತಂದು ಜಪಾನಿನಲ್ಲಿ ಕೃಷಿಯನ್ನು ಮಾಡಿ ತನ್ನದೇ ಆದಂಥ ಪ್ರಯೋಗಗಳನ್ನು ಮಾಡಿ ಕೃಷಿ ಋಷಿ ಅಂತ ಕರೆಸ್ಕೊಂಡ. 70 ವರ್ಷಗಳ ಕಾಲ ಕೃಷಿ ಮಾಡಿದವನು. ಜಗತ್ತಿನ ಎಲ್ಲ ಕೃಷಿ ತಜ್ಞರು ಅವನ ಜಮೀನಿಗೆ ಭೇಟಿ ಕೊಟ್ಟು ಬಂದಿದ್ದಾರೆ. ಜಮೀನು ಹೆಂಗಿತ್ತಂತ ಹೇಳಿದರೆ, ಅವನು ಸಾಯೋ ಕಾಲಕ್ಕೆ ಜಮೀನು ಹೆಂಗಿತ್ತಂತ ಹೇಳಿದರೆ, ಜಮೀನಲ್ಲಿ ಹೋಗಿ ಕಾಲಿಟ್ಟರೆ 1 ಮೀಟರ್ವರೆಗೂ, ಅಂದರೆ 3 ಅಡಿಗಿಂತ ಹೆಚ್ಚು ಸ್ಪಂಜ್ ಹೆಂಗಿರುತ್ತೆ, ಸ್ಪಂಜನ್ನು ನೀರಲ್ಲಿ ಬಿಸಾಕ್ಬಿಟ್ರೆ ನೀರನ್ನು ಹೀರ್ಕೊಳ್ತದೆ, ಆಮೇಲೆ ಹೊರಗಡೆ ತಂದು ಹಿಂಗೆ ಹಿಂಡು ಬಿಟ್ರೆ ನೀರನ್ನು ಹೊರಗಡೆ ಬಿಡ್ತದೆ. ಆ ರೀತಿಯಾಗಿ ಸ್ಪಂಜನ್ನು ಮಾಡಿದ್ದು, ಭೂಮಿಯನ್ನೇ ಸ್ಪಂಜನ್ನಾಗಿ ಮಾಡಿದ್ದು. ಏನು ಮಾಡಿದರು ಮಸನೊಬೊ ಫುಕುವೋಕ ಮಾಡಿದ್ದೇನು ಕೃಷಿಲಿ? ಯಾಕಂದರೆ ನೀವು ಅನೇಕ ಜನರು, ನಾನು ಯಾಕೆ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ನನ್ನ ಉದ್ಯೋಗ ವೃತ್ತಿ, ಮತ್ತು ನಿಮ್ಮಲ್ಲಿ ಅನೇಕರು ಕೃಷಿಯನ್ನು ಈಗಾಗಲೇ ಮಾಡ್ತಾ ಇದ್ದೀರಿ, ಕೃಷಿ ಬಗ್ಗೆ ಭಾಳಷ್ಟು ಆಸಕ್ತಿ ಇಟ್ಟುಕೊಂಡಿದ್ದೀರಿ. ಏನು ಮಾಡ್ದ ಮಸನೊಬೊ ಫುಕುವೋಕ ಅಂತ ಹೇಳಿದರೆ, ಏನೂ ಮಾಡಲಿಲ್ಲ. ಅವನು ಹೇಳಿದ್ದು ಅದನ್ನೇ, ಏನನ್ನೂ ಮಾಡಬೇಡಿ ಅಂತ ಹೇಳೋಕ್ಕಿಂತ ಮೊದಲು ಮಾಡಬೇಕಾದ ಕೆಲಸಗಳು ಭಾಳ ಇದ್ದಾವೆ. ನೀರಿನ ಮೂಲ ಇಲ್ಲ ಅಂತಂದು ಈ ಬೈರೇಗೌಡರು ಒದ್ದಾಡ್ತಾ ಇದ್ದಾರೆ ಇಲ್ಲಿ, ಆಯಿತಾ, ಜಮೀನು ಮಾಡೋದಕ್ಕೆ, ಕೃಷಿ ಮಾಡೋದಕ್ಕೆ ಅಂತ. ಒಬ್ಬ ಮಸನೊಬೊ ಫುಕುವೋಕ ಹೇಳ್ತಾನೆ, ಏನಂತ ಹೇಳಿದರೆ, ದಿ ಅಲ್ಟಿಮೇಟ್ ಏಮ್ ಆಫ್ ಫಾರ್ಮಿಂಗ್ ಈಸ್ ನಾಟ್ ಗ್ರೋಯಿಂಗ್ ಆಫ್ ದ ಕ್ರಾಪ್ಸ್. ಅಲ್ಟಿಮೇಟ್ ಏಮ್ ಆಫ್ ಫಾರ್ಮಿಂಗ್ ಈಸ್ ನಾಟ್ ಗ್ರೋಯಿಂಗ್ ದ ಕ್ರಾಪ್ಸ್ ಬಟ್ ದ ಕಲ್ಟಿವೇಶನ್ ಆ್ಯಂಡ್ ಪರ್ಫೆಕ್ಷನ್ ಆಫ್ ಹ್ಯೂಮನ್ ಬೀಯಿಂಗ್. ಷಟ್ ಕೃಷಿ ಅಂತ ಏನು ಹೇಳಿದಲ್ಲ, ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ಕೆಲಸದಲ್ಲೂ, ಎಲ್ಲ ವೃತ್ತಿಗಳಲ್ಲೂ, ಎಲ್ಲ ಪ್ರವೃತ್ತಿಗಳಲ್ಲೂ ಪರಿಪೂರ್ಣ ಮಾನವತೆ ಕಡೆಗೆ ಹೋಗುವುದೇ ಕೃಷಿ ಅನ್ನಂಥ ಮಾತನ್ನು ಹೇಳ್ತಾರಲ್ಲ. ಆ ದೃಷ್ಟಿಯಿಂದ ನಾವು ನೋಡಿದರೆ ನಿಮಗೆ ಈ ಸಾಹಿತ್ಯದಲ್ಲಿ ವಿಪುಲವಾದಂಥ ಸಂಗತಿಗಳು, ನಮ್ಮ ಮಧ್ಯಯುಗೀನ ಸಾಹಿತ್ಯದಲ್ಲಿ ಕೃಷಿ ಸಂಬಂಧಪಟ್ಟಂಥ ಸಾಹಿತ್ಯಗಳು ಬೇಕಾದಷ್ಟು ಸಿಗ್ತಾವಂತಕ್ಕಂಥ ವಿಚಾರವನ್ನು ನಾನು ಹೇಳಬೇಕಾಗಿತ್ತು. BMC ಅವರು ಒಂದು ಕಡೆ ಹೇಳ್ತಾರೆ, ಜನವಾಣಿ ಬೇರು ಕವಿವಾಣಿ ಹೂ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಗೋವಿಂದರಾಜ್ ಸರ್ ಅವರು ಮಾತಾಡಿದರು. ಆ ಜನಪದ ಸಾಹಿತ್ಯ ಕೂಡ ಹುಟ್ಟಿದ್ದು ಕೃಷಿ ಬದುಕಿನಲ್ಲಿ ಅನ್ನೋದು ನಾವು ಪರಿಗಣನೆ ಮಾಡಲೇಬೇಕಾದಂಥ ಸಂಗತಿ. ಮತ್ತು ಜನಪದ ಸಾಹಿತ್ಯಕ್ಕೆ, ಈಗ ಅವರು ಜನಪದ ಸಾಹಿತ್ಯ ಬಗ್ಗೆ ಮಾತಾಡಿದರು, ನನಗೆ ಅದನ್ನು ನಾನು ಮಾತಾಡಬೇಕಂತಿಲ್ಲ, ಆದರೆ ಜನಪದ ಸಾಹಿತ್ಯಕ್ಕೆ ಅದು ಮಧ್ಯಯುಗಕ್ಕೆ ಸೇರಿದ್ದ, ಆಧುನಿಕ ಯುಗಕ್ಕೆ ಸೇರಿದ್ದ, ಅಥವಾ ಪ್ರಾಚೀನ ಯುಗಕ್ಕೆ ಸೇರಿದ್ದ ಅಂತಂದು ವರ್ಗೀಕರಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಅದು ಸಾಮೂಹಿಕವಾಗಿ ಪುನಃಸೃಷ್ಟಿಗೊಂಡಂಥ ಸಾಹಿತ್ಯ. ಅಲ್ಲಿ ಯಾರ್ದೂ ಕ್ಲೇಮಟ್ಸ್ ಅಂತ ಯಾರೂ ಇಲ್ಲ.
ಹಕ್ಕುಸ್ವಾಮಿ ಅಂತ ಯಾರ್ದೂ ಇಲ್ಲ, ಕಾಪಿರೈಟ್ ಅಂತ ಯಾರ್ದೂ ಇಲ್ಲ. ಅದು ಎಲ್ರಿಗೂ ಸೇರಿದ್ದು, ಎಲ್ಲ ಕಾಲಕ್ಕೂ ಸೇರಿದ ಸಾಹಿತ್ಯ ಇರೋದ್ರಿಂದ ಅದು ಇವತ್ತು ನಿಮ್ಮ ವಾಟ್ಸಪ್ಗಳಲ್ಲಿ ಬರ್ತಾ ಇರತಕ್ಕಂಥ, ಹೆಸರಿಲ್ಲದೆ ಬರ್ತಕ್ಕಂಥ ಎಲ್ಲ ಮೆಸೇಜ್ಗಳು ಆಧುನಿಕ ಜನಪದ ಸಾಹಿತ್ಯ ಅಂತಂದ್ರೆ ನೀವು ಅಂದ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ನಂದಂತೂ ತಕರಾರಿಲ್ಲ. ಅದು ಆಧುನಿಕ ಏನದು ಜನಪದ ಸಾಹಿತ್ಯ, ನಗರ ಕೇಂದ್ರಿತ ಜನಪದ ಸಾಹಿತ್ಯ ಅಂತ ಇಟ್ಕೋಬಹುದು. ಸೊ ಅದನ್ನೆಲ್ಲನೂ ನಾವು ಕನ್ಸಿಡರ್ ಮಾಡಿ ನೋಡಿಕೊಂಡಾಗ ನಮಗೆ ಕಾಲಕ್ಕೆ ಸಾಕಷ್ಟು ಈ ಕೃಷಿ ಕುರಿತಾದಂಥ ಸಂಗತಿಗಳು ಸಾಹಿತ್ಯದಲ್ಲಿ ಬರೋದನ್ನು ನೋಡ್ತಾ ಇದ್ದೀನಿ. ನನಗೆ ಬಹಳಷ್ಟು ವಿಷಯ ಸಂಗ್ರಹ ಮಾಡಿದ್ದೀನಿ. ಸುಮ್ಮನೆ ಬೇಕಾದಷ್ಟು ಮಾತಾಡ್ತಾ ಹೋಗ್ಬೋದು. ಬಟ್ ದಯವಿಟ್ಟು ನಾನು ಮಾತಾಡಿ ಸ್ಟಾರ್ಟ್ ಮಾಡಿ ಈಗ ಒಂದು 50 ನಿಮಿಷ ಆಯಿತು. 45 ನಿಮಿಷ ಆದಮೇಲೆ ನೀವು ಯಾರಾದರೂ ಹೇಳಿದ್ರು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಕ್ಲೋಸ್ ಮಾಡಿಬಿಡೋಣ. ಬೇಕಿದ್ರೆ ಆಮೇಲೆ ಚರ್ಚೆ ಮಾಡೋಣ. ಏನಾದರೂ ನಿಮ್ಮಲ್ಲಿ ಪ್ರಶ್ನೆ ಇದ್ದರೆ ಚರ್ಚೆ ಮಾಡ್ಕೊಳ್ಳೋದು ನಾವು ನೋಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಪಂಪನ ವಿಷಯವನ್ನು ಸರ್ ಮಾತಾಡಿದ್ರು, ಅವ್ರು ಬೇರೆ ಬೇರೆ ಸಂಗತಿಗಳನ್ನು ಹೇಳ್ತಾ ಇದು ಮಾಡಿದ್ರು. ಒಂದು ವಿಕ್ರಮಾರ್ಜುನ ವಿಜಯದಲ್ಲಿ ಕುರುಜಾಂಗಣ ಅಂತಕ್ಕಂಥ ಒಂದು ಪ್ರದೇಶದ ವರ್ಣನೆ ಮಾಡುವಾಗ, ನಾ ಇಡೀ ಕವಿತೆಯನ್ನು ಓದೋದಕ್ಕೆ ಹೋಗೋದಿಲ್ಲ, ಒಂದು ಸಾಲು ಬರ್ತದೆ. ಗೊಲೆಯೊಳೆ ಜೋಳುವ ಶಾಳಿ ನವಶಾಳಿಗೆ ಪಾಯುವ ಸುಖಾಳಿ ತೊರೆ ಕೈವಗಳನೊಪ್ಪಿ ಅಂತ ಹೇಳ್ತಾರೆ. ಕೈ ಏನದು ಬೇಲಿ ಕೈಯ ಮೇವಡೆ ಅಂತ ಬಸವಣ್ಣನ ವಚನದಲ್ಲಿ ಬರ್ತದೆ. ಬೇಲಿ ಕೈ ಅಂತ ಹೇಳಿದ್ರೆ ಬೆಳೆ, ಅಂದ್ರೆ ಬೆಳೆ ಬಗ್ಗೆ ಆ ಒಂದು ತನ್ನ ಒಂದು ವಿಕ್ರಮಾರ್ಜುನ ವಿಜಯದಲ್ಲಿ ಆ ಪ್ರದೇಶವನ್ನು ವರ್ಣನೆ ಮಾಡುವ ಹೊತ್ನಾಗ ಕಮಲದೊಂದಿಗಿರ್ತಕ್ಕಂಥ ಸರೋವರಗಳು, ಜಲ ಅದನ್ನೆಲ್ಲ ವರ್ಣನೆ ಮಾಡುವಾಗ ಜೋಳ ಮತ್ತು ವಿವಿಧ ಜಾತಿಯ ಭತ್ತಗಳನ್ನು ಪಂಪ ವರ್ಣನೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಬಹಳ ವಿಶೇಷವಾದ ಸಂಗತಿಯನ್ನು ನಾನು ಹೇಳಬೇಕಾಗಿತ್ತು. ಅವತ್ತು ಇರ್ತಕ್ಕಂಥ ಭತ್ತದ ತಳಿಗಳು ಇವತ್ತು ನಮ್ಮ ಹತ್ರ ಸುತ್ತಮುತ್ತ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಮತ್ತೊಂದು ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ರತ್ನಸಾಗರ ಅಂತಕ್ಕಂಥ ಒಂದು ಭತ್ತದ ವೆರೈಟಿ ಇತ್ತು. ನಮ್ಮ ಆಗಲೇ ನೂರ್ಸಮ್ಮದವರು ಹೇಳ್ತಾ ಇದ್ರು, ಕೆಲವು ರೈತರೆಲ್ಲ ದೇಶಿ ತಳಿಗಳನ್ನೆಲ್ಲ ಲ್ಯಾಂಡ್ ರೇಸ್ ಅಥವಾ ನೆಲಮೂಲ ತಳಿಗಳು ಸಂಗ್ರಹ ಮಾಡಿದೆ ಅಂತಂದು. ಆ ರತ್ನಸಾಗರ ಅಂತಕ್ಕಂಥ ತಳಿನ ಹರಿಹರದ ಹತ್ರ ಒಬ್ಬ ಕುಂಬಳೂರು ಆಂಜನೇಯ ಅಂತಕ್ಕಂಥ ರೈತ, ಅಮ್ಮನವರಿಗೆ ಪರಿಚಯ ಆಗಿರ್ಬೋದು, ಅವರು ಸಂಗ್ರಹ ಮಾಡಿದರೆ. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಆ ಕೃಷಿ ಪರಂಪರೆನೂ ಮುಂದುವರ್ಕೊಂಡು ಬಂದಿದೆ, ಸಾಹಿತ್ಯ ಪರಂಪರೆನೂ ಮುಂದುವರ್ಕೊಂಡು ಬಂದಿದೆ. ಅವೆರಡೂ ಒಂದನ್ನೊಂದು ಅಗಲಿಸಿ ನೋಡಬಹುದಾದಂಥ ಸಂಗತಿಗಳು ಅಲ್ಲ ಅನ್ನೋದಕ್ಕೆ ನಾನು ಈ ಮಾತನ್ನು ಹೇಳಬೇಕಾಗಿತ್ತು. ನನಗೆ ನೋಡಿ ಇಲ್ಲಿ ಆ ಪಂಪನ ಒಂದು ಬಕಾಸುರ, ಅದೇ ವಿಕ್ರಮಾರ್ಜುನ ಇದರಲ್ಲಿ ಬಕಾಸುರ ವಧೆಯಲ್ಲಿ ಬರ್ತದೆ. ನಿತ್ಯವೂ ನನ್ನ ಹಳಗನ್ನಡ ಪಠ್ಯವನ್ನು ಓದ್ತಾ ಇಲ್ಲ, ಅದರ ಗದ್ಯಾನುವಾದವನ್ನು ಮಾತ್ರ ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಿತ್ಯವೂ ಒಂದೊಂದು ಮನೆಯೊಳಗೆ 2 ಎಮ್ಮೆ ಓರಿ ಕೂಡಿದ ಬಂಡಿಯೊಳಗೆ 12 ಖಂಡುಗದ ಅಕ್ಕಿಯ ಅನ್ನವನ್ನು ಅದಕ್ಕೆ ತಕ್ಕ ಪರಿಕರವನ್ನು ಒಬ್ಬ ಮನುಷ್ಯ ಕೊಂಡು ಹೋಗುತ್ತಾನೆ. ಯಾರ ಕಡೆಗೆ? ಬಕಾಸುರನ ಕಡೆಗೆ. ಅವನೊಂದು ಕಂಡೀಷನ್ ಇರ್ತದೆ. ಅವನು ಆ ಪಟ್ಟಣದ ಹೊರಗಡೆ ಬಂದು ಠಿಕಾಣಿ ಹೂಡಿರ್ತಾನೆ. ಪ್ರತಿ ದಿವಸ 12 ಖಂಡುಗದ ಅಕ್ಕಿ. ಇವತ್ತೂ ಅಕ್ಕಿಯನ್ನು ಖಂಡುಗದಲ್ಲಿ ಅಳೆಯೋದನ್ನು ನೋಡ್ತಾ ಇದ್ದೀವಿ. ನನಗೆ ತಿಳಿದು ಬಂತು, ಈ ದಕ್ಷಿಣ ಕರ್ನಾಟಕದ ಕಡೆಗೆಲ್ಲ ಒಂದು ಖಂಡುಗ ಅಂತ ಹೇಳಿದ್ರೆ 2 ಕ್ವಿಂಟಲ್ ಹೆಚ್ಚು ಕಡಿಮೆ ಅಂತ ಹೇಳ್ತೀವಿ. 2 ಪಲ್ಲ. ಬೇರೆ ಕಡೆ ನಮ್ಮ ಕಡೆ ನಾವೇನು ಹೇಳ್ತೇವೆ ಪಲ್ಲ ಅಂತ ಹೇಳ್ತಿದ್ರು. ನಮ್ಮ ಕಡೆ ಏನು ಹೇಳ್ತೇವೆ ಒಂದು ಹೇರು ಅಂತ ಹೇಳ್ತೀವಿ. ಒಂದು ಹೇರು ಅಂತ ಹೇಳಿದ್ರೆ 2 ಚೀಲ ಅಥವಾ 2 ಕ್ವಿಂಟಲ್, ಆ ರೀತಿಯ ಅಂತರ ಆ ಥರ ಶಬ್ದ ಇತ್ತು. ಬಟ್ ಇಲ್ಲಿ ಬಳಸಿದಂಥ ಶಬ್ದವನ್ನು ನೀವು ನೋಡಬೇಕು. ನೋಡ್ರಿ, ಅಲ್ಲಿ 2 ಎಮ್ಮೆ ಓರಿ ಅಂತ ಹೇಳ್ತಾ ಇದ್ದಾನೆ ಪಂಪ. 2 ಎಮ್ಮೆ ಓರಿಯನ್ನು 12 ಖಂಡುಗದ ಅಕ್ಕಿ ಜೊತೆಗೆ, ಅಕ್ಕಿಯಿಂದ ಮಾಡಿದ ಅನ್ನದ ಜೊತೆಗೆ 2 ಎಮ್ಮೆ ಓರೆ. ಏನಿದು 2 ಎಮ್ಮೆ ಓರಿ? 2 ಎಮ್ಮೆ ಓರಿ ನಾವು ಇವತ್ತು ನೋಡಿ, ನಾವು ಹಿ ಬೆಫಲು ಶಿ ಬೆಫಲು ಅಂತ ಈಗ ನಾವೇನು ಇಂಗ್ಲೀಷಲ್ಲಿ ಕಲಿತಾ ಇದ್ದೀವಲ್ಲ, ಅವತ್ತು ಪಂಪ ಅಂತ ಒಂದು ಪದವನ್ನು ಬಳಸಿದ್ದ ಅನ್ನೋದನ್ನು ನೋಡಿದರೆ ಇಲ್ಲಿ ನಾನೇನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತೇಳಿದ್ರೆ, ಎಲ್ಲ ಕಾಲದ ಸಾಹಿತಿಗಳು ತಮ್ಮ ಸುತ್ತಲ ಪರಿಸರದ ಜೊತೆಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಟುಕೊಂಡು ಅನುಸಂಧಾನ ಮಾಡಿಕೊಂಡೇ ಸಾಹಿತ್ಯ ರಚನೆ ಮಾಡಿದ್ದಾರೆ. ಆ ಕಾರಣದಿಂದ ಕೃಷಿ ಕೂಡ ಅಲ್ಲಿ ಬಂದಿದೆ. ಅದೇ ಒಂದು ಮಹಾಕಾವ್ಯದಲ್ಲಿ ಖಾಂಡವ ವನದ ಏನಾಗ್ತದೆ, ದಹನ ಆಗ್ತದೆ. ಖಾಂಡವ ವನದ ದಹನ ಆಗುವಾಗ ಅಗ್ನಿ ಬಂದು ಇಡೀ ಖಾಂಡವವನ್ನು ದಹಿಸಿ ತಿನ್ಬೇಕಲ್ಲ, ಅದ್ರ ಜೊತೆಗೆ ಅವನು ಮತ್ತೊಂದು ಏನು ತಿಂದ ಅಂತ ಪಂಪ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾಗರ ಖಂಡವನ್ನು ಸೇರಿಸಿ ತಿಂದ. ಅಲ್ಲಿರ್ತಕ್ಕಂಥ ಇಡೀ ಸಸ್ಯ ಸಂಕುಲ, ತರಗೆಲೆಗಳು, ಕಸ, ಕಡ್ಡಿ, ಪ್ರಾಣಿ, ಪಕ್ಷಿ ಎಲ್ಲವನ್ನೂ ತಿನ್ನಬೇಕಾಗಿತ್ತು ಅಗ್ನಿಗೆ. ಅದ್ರ ಜೊತೆಗೆ ಏನು ತಿಂದ? ನಾಗರ ಖಂಡವನ್ನು ತಿಂದ. ಯಾಕೆ ನಾಗರ ಖಂಡವನ್ನು ತಿಂದ? ನಾಗರ ಖಂಡ ಅಂತ ಹೇಳಿದ್ರೆ ಶುಂಠಿ ಜೀರ್ಣಕ್ರಿಯೆಗೆ ಸಹಕರಿಸುವಂಥ ಒಂದು ವಸ್ತು ಅಂತಂದು ಆ ಅಗ್ನಿ ಹಂಗೆ ಮಾಡಿದಂತೆ. ತಿಂದಿದ್ದೆಲ್ಲ ಅಜೀರ್ಣ ಆಗಬಾರ್ದು, ಕರಿಗೆ ಹೋಗ್ಬೇಕಂತಂದು ಶುಂಠಿಯನ್ನು ಬೆರೆಸಿಕೊಂಡು ತಿಂದ ಅಂತ ಯಾರೋ ಹೇಳ್ತಾ ಇದ್ರು, ಎಷ್ಟು ತರ ಕಷಾಯ ಕುಡಿಬೇಕು ಅಂತಂದು. ಈಗ ನೋಡಿ, ಅದಕ್ಕೆ ಅಗ್ನಿದೇವನ ಶಕ್ತಿ ನಿಮಗೂ ಬರಲಿ ಅಂತಂದು ಸುಡ್ತಾ ಹೋಗ್ಬೇಡಿ. ವಾಸ್ತವವಾಗಿ ಇಲ್ಲಿವರೆಗೆ 3 ತರದ ಕಷಾಯ ಇದೆ. ವೆರೈಟಿ ಕಂಡಿರ್ಬೋದು. 3 ಬಗೆ ಬಂದಿದೆ ಈಗ.
ಇನ್ನೂ 2 ಬಗೆ ಹಣ್ಣು ಪರಿಚಯ ಮಾಡಿಸ್ತೀವಿ. ಹೋಗಲಿವರೆಗೂ ಕುಡಿತಾನೆ ಇರೋಣ ನಾವು, ಆಯ್ತಾ? ನಮ್ಮ ಜೀರ್ಣಶಕ್ತಿ ಹೆಚ್ಚಾಗಬೇಕು. ಪೊನ್ನ ತನ್ನ ಶಾಂತಿ ಪುರಾಣದಲ್ಲಿ ಹೇಳ್ತಾನೆ, ಒಂದು ಕಡೆ ಬರುತ್ತೆ, ಒಂದೇ ಹೂವಿನ ರಸವನ್ನು, ನಾನು ಅಂದರೆ ಹಳಗನ್ನಡದ ಪಠ್ಯವನ್ನು ಯಾವುದೂ ಹೇಳ್ತಾ ಇಲ್ಲ, ಯಾಕಂತ ಹೇಳಿ ಸುಮ್ಮನೆ ಅದೆಲ್ಲ ಹೇಳ್ತಾ ಕೂತ್ರೆ ಸಮಯನ ಭಾಳ ತಗೊಳ್ತದೆ. ಅದ್ರದ್ದು ಅರ್ಥ ಸಾರ ನಮಗೆ ಭಾಳ ಮುಖ್ಯ. ಆ ಕವಿ ಯಾವ ಒಂದು ಸಾರವನ್ನು ಕೊಡ್ತಾ ಇದ್ದೀನಿ ಮತ್ತು ಅದರಲ್ಲಿ ಕೃಷಿ ಬದುಕು ಹೆಂಗೆ ಬಂದಿದೆ ಅನ್ನೋದು ನಮ್ಗೆ ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಂದೇ ಹೂವಿನ ರಸವನ್ನು ಹೀರಿ ಪಕ್ಕಗಳಲ್ಲಿ ತೂರುವುದು, ಒಂದೇ ಹಣ್ಣಿನ ರಸವನ್ನು ಸವಿಯಲಾರದೆ ಕೊಕ್ಕನ್ನು ಪಕ್ಕಕ್ಕೆ ತಿರುಗಿಸುವುದು, ಒಂದೇ ಮೊಗ್ಗನ್ನು ಸವಿಯಲಾರದು ದುಂದುಗಿಳಿ ಕೋಗಿಲೆಗಳ ಸ್ಥಿತಿಯಾಯಿತು. ಇದು ಎಷ್ಟು ಅದ್ಭುತವಾದಂಥ ಒಂದು ರೂಪಕ ಶಕ್ತಿಯನ್ನು ಮತ್ತು ವರ್ಣನೆಯನ್ನು ಇಲ್ಲಿ ಕವಿ ಮಾಡ್ತಾ ಇದ್ದಾನೆ ಶಾಂತಿ ಪುರಾಣದಲ್ಲಿ ಅಂತ ಹೇಳಿದರೆ, ಒಂದು ದುಂಬಿಗೆ ಒಂದು ಹೂವಿನ ಸಂಪೂರ್ಣ ರಸವನ್ನು ಹೀರಿದರೆ ಸಿಕ್ಕಾಪಟ್ಟಿ ಅಜೀರ್ಣ ಆಗ್ತದಂತೆ. ಅಂದರೆ ಒಂದು ನಾಡು ಎಷ್ಟು ಸಂಪತ್ಭರಿತವಾಗಿದೆ ಅಂತ ಹೇಳೋದಕ್ಕೆ ಕವಿ ಬಳಸುವಂಥ ರೂಪಕ ಭಾಷೆಯನ್ನು ನೋಡ್ರಿ. ಅದಕ್ಕೆ ಆ ಸಾಹಿತ್ಯ ಇವತ್ತಿನ ನಮಗೆ ಅಷ್ಟು ತಾಜಾ ಆಗಿ ಕಾಣ್ತದೆ. ಆ ಒಂದು ಅವ್ರದ್ದು ಯೋಚನಾ ಕ್ರಮ ಇತ್ತಲ್ಲ, ಆ ಕಲ್ಪನಾ ಶಕ್ತಿ, ಪ್ರತಿಭಾಶಕ್ತಿ ಇತ್ತಲ್ಲ, ಅದು ಹಂಗೆ ಒಂದು ಹಣ್ಣು ತಿಂದರೆ ಒಂದು ಹಕ್ಕಿಗೆ ಅಜೀರ್ಣ ಆಗ್ತಿತ್ತಂತೆ, ಒಂದು ಹಣ್ಣಿನ ಒಂದು ಹೂವಿನ ಏನು ಮಕರಂದವನ್ನು ಹೀರ್ಕೊಂಡ್ರೆ ಒಂದು ದುಂಬಿಗೆ ಅಜೀರ್ಣ ಆಗ್ತಿತ್ತಂತೆ. ಅಷ್ಟು ಸಂಪತ್ಭರಿತವಾದಂಥ ಏನು ಪ್ರದೇಶ ಅದಾಗಿತ್ತು, ಅಷ್ಟು ಕೃಷಿ ಅಲ್ಲಿ ವೈವಿಧ್ಯಮಯವಾಗಿತ್ತು ಅಂತ ಹೇಳೋದಕ್ಕೆ ಕವಿ ಬಳಸುವಂಥ ಅದೊಂದು ಸನ್ನಿವೇಶ ಅಂತ ಹೇಳ್ಬೋದು. ಮತ್ತೊಂದು ಕಡೆ ನೋಡ್ರಿ, ಗಂಧಸಾಳಿ ಭತ್ತದ ಪೈರುಗಳು ಹೆಂಗಿದ್ವು, ಎಷ್ಟು ಅವು ದಷ್ಟಪುಷ್ಟವಾಗಿ ಬೆಳೆದಿದ್ವು ಅಂತ ಹೇಳಿದರೆ, ಅಲ್ಲಿ ಪನ್ನ ಹೇಳುವಂಥ ಮಾತೇನಂದರೆ, ಸಭೆ ಸಮಾರಂಭ ಎಲ್ಲೆಲ್ಲಿ ಬರ್ತಾರೆ ನೋಡಿ, ಅವರು ವಿಷಯವನ್ನು ಎಲ್ಲಿ ತೊಗೊಂಡ್ಬರ್ತಾರೆ, ಸಭೆ ಸಮಾರಂಭಗಳಲ್ಲಿ ಇರುವಂಥ ಸಜ್ಜನರು, ಇಂಥ ಅತಿಥಿಗಳು ಕೂತಿರ್ತಾರಲ್ಲ, ಅವ್ರಿಗೆ ಸಿಕ್ಕಾಪಟ್ಟಿ ಹೊಗಳಿದ್ರೆ ಒಂದು ರೀತಿ ಅಂತ ಮುಜುಗರ ಆಗ್ತದಲ್ವಾ? ಮುಜುಗರ ಆಗಬೇಕು, ಆಗದೇ ಇದ್ರೆ ನಂದೇನೋ ಮೆಂಟಲ್ ಕೇಸ್ ಆಗಿದ್ದೀನಿ ಅಂತ ಅರ್ಥ ಅದು, ಆಯ್ತಾ? ಸಿಕ್ಕಾಪಟ್ಟೆ ಹೊಗಳಿದಾಗ ಆ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ, ಘನ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗೆ ಮುಜುಗರಾಗಿ ಹೆಂಗೆ ತಲೆ ಕೆಳ ಹಾಕೊಂಡು ಕೂಡ್ತಾನಲ್ಲ, ಹಾಗೆ ಗಂಧಶಾಲಿ ಭತ್ತದ ತೆನೆಗಳು ತಲೆಬಾಗಿದ್ದವು ಕೆಳಗಡೆ. ಬಹುಶಃ ಇದು ಅತ್ಯಂತ ಒಂದು ಏನಂತ ಹೇಳಿದರೆ ಕಾವ್ಯ ಪ್ರತಿಭೆಯ ಪರಾಕಾಷ್ಠೆ ಅಂತಂದು ನಾವೆಲ್ಲ ಹೇಳ್ಕೋಬೋದು. ಈ ರೀತಿಯಾಗಿ ಅವರು ತಮ್ಮ ಕೃಷಿ ಸಂಪತ್ತನ್ನು, ಅಲ್ಲಿರ್ತಕ್ಕಂಥ ಆ ಒಂದು ಬೇಸಾಯ ವೈವಿಧ್ಯಮಯವಾದಂಥ ಬದುಕನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅಜಿತ ಪುರಾಣ ಅಂತ ಬರುತ್ತೆ, ರನ್ನನ ಅಜಿತ ಪುರಾಣದಲ್ಲಿ ಅವನೊಂದು ಕಡೆ ಒಂದು ಸಾಲು ಬರುತ್ತೆ, ಎಲೆ ಕೂಮ ಬಳ್ಳಿ ಮಾಡಗಳೇ, ಗಂಧದ ಮರಗಳೇ, ಚಿಗುರಿದ ಅಶೋಕ ವೃಕ್ಷಗಳೇ, ಮಾವು ಹೊಂಗೆಗಳಿರೆ, ನಾವಿನ ನಿಮ್ಮ. ಅಂದರೆ ಅಜಿತನು ವೈರಾಗ್ಯದಿಂದ ತನ್ನ ಮನೆಯನ್ನು ಬಿಟ್ಟು ಹೋಗುವಾಗ ಅವನ ಹೆಂಡಲ್ಲ ಅವನು ಏನು ಹಿಂಬಾಲಿಸ್ತಾರೆ, ಅವರು ಬೆಳೆದಂಥ ತೋಟದ ಗಿಡ ಮರಗಳು ಕಣ್ಣೀರು ಹಾಕ್ತಾ ಇದ್ವು ಅಂತ ಅವ್ರು ಬಿಟ್ಟು ಹೋಗೋದಕ್ಕೆ ಅನ್ನೋದನ್ನ ಅವರೊಂದು ಕಡೆ ಹಿಂಗೆ ಇದನ್ನ ಮಾಡ್ತಾನೆ. ಆಮೇಲೆ ನಯಸೇನ, ಬಹುತೇಕ ಜೈನ ಕವಿಗಳು, ಬಹುತೇಕ ಜೈನ ಸಾಹಿತ್ಯವನ್ನು ಕೇಂದ್ರದಲ್ಲಿಟ್ಟುಕೊಂಡು ರಚಿಸಿದಂಥ ಸಾಹಿತಿಗಳು ಮುಖ್ಯವಾಗಿ ಅವರ ಕಾವ್ಯದ ವಸ್ತು, ಅವರ ಸಾಹಿತ್ಯದ ವಸ್ತು ಜೈನ ಧರ್ಮದ ಶ್ರೇಷ್ಠತೆಯನ್ನು ಜಗತ್ತಿಗೆ ತಿಳಿಸ್ಕೊಡೋದು. ಕೆಲವು ಕವಿಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ಜೈನ ಧರ್ಮದ ಶ್ರೇಷ್ಠತೆಯನ್ನು ಹೇಳೋದ್ರ ಜೊತೆಗೆ ಇತರೆ ಧರ್ಮಗಳ ಸಂಗತಿಗಳನ್ನು ಹಳೆಯುವಂಥ ಕೆಲಸವನ್ನು ಬೇಕಾದಷ್ಟು ಮಾಡಿದ್ದಾರೆ. ನಯಸೇನನ ಒಂದು 2-3 ಸಾಲನ್ನು ನಾವು ನೋಡೋದಾದರೆ, ಅವನು ಜೈನ ಧರ್ಮದ ಬಗ್ಗೆ ಕುರಿತು ಬರೆದಾದಂಥ ಧರ್ಮಾಮೃತ ಅಂತಕ್ಕಂಥ ಕೃತಿಯಲ್ಲಿ ಬರುವ ಒಂದು ನಮ್ಮ ಏನು ನಾವು ಕಡಲೆ, ಇವತ್ತು ಬೆಳಗ್ಗೆ ಅಲಸಂದಿಯದೇನೋ ನಮಗೆ ಪಲ್ಯ ಮಾಡಕ್ಕೆ ಬಹುಶಃ ನಾಳೆ ಕಡಲೆ ಮಾಡ್ತಾನಂತ ಕಾಣುತ್ತೆ. ಆ ಕಡಲೆ ಹೆಂಗಿರುತ್ತೆ ಅಥವಾ ಅದು ಏನಾಗುತ್ತೆ ಅನ್ನೋದನ್ನು ನೀವು ನೋಡ್ರಿ. ಮೂರ್ಖರು ತಮಗೆ ಇಷ್ಟವಾದುದನ್ನೇ ಶ್ರೇಷ್ಠವಾದದೆಂದು ಭಾವಿಸುತ್ತಾರೆ. ಎದರ ಬಗ್ಗೆ ಹೇಳಾಕತ್ತಾನೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು. ಮೂರ್ಖರು ತಮಗೆ ಇಷ್ಟವಾದುದನ್ನೇ ಶ್ರೇಷ್ಠವಾದದೆಂದು ಭಾವಿಸುತ್ತಾರೆ, ಅಂಥವರಿಗೆ ಜಿನಮಾರ್ಗವು ಸರಿ ಹೊಂದದು. ಒಂದು ರೀತಿಯಾಗಿ ಕಾಫಿರ್ಗಳಿದ್ದಂಗೆ ಆಯ್ತಾ, ಸರಿ ಹೊಂದಲಾರದು. ಕಡಲೆಯನ್ನು ತಿನ್ನುವಾಗಿನ ರುಚಿಯು ಕಲ್ಲುವನ್ನು ತಿನ್ನುವಾಗ ಸಿಗುತ್ತದೆಯೇ, ಕಲ್ಲನ್ನು ತಿನ್ನುವಾಗ ಸಿಗುತ್ತದೆಯೇ. ಅಂದರೆ ಕಡಲೆಯ ವಿಷಯವನ್ನು ತಂದು ಧರ್ಮದ ವಿಷಯವನ್ನು ಹೇಳುವಂಥ ರೀತಿ ನೋಡ್ರಿ. ಅಂದರೆ ಧರ್ಮ ಮಾರ್ಗಿ ಅಂತ ಹೇಳಲು ಜೈನ ಧರ್ಮ ಮಾರ್ಗಿ ಮಾತ್ರ, ಅದನ್ನು ಬಿಟ್ಟು ಬೇರೆಯವರೆಲ್ಲರೂ ಅವರು ಅಡ್ಡದಾರಿಯನ್ನು ಹಿಡಿದಂಥ ಜನರು, ವ್ಯಕ್ತಿಗಳಂತ ಒಂದು ಕವಿಯ ಕಲ್ಪನೆ. ಬ್ರಹ್ಮಶಿವ ಅಂತಕ್ಕಂಥ ಸುಮಾರು 12ನೇ ಶತಮಾನಕ್ಕೆ, ನಾನು 12ನೇ ಶತಮಾನಕ್ಕೆ ಬಂದೆ, ಈಗ ಭಾಳ ಬೇಗ ಮುಗಿಸೋದು ಪ್ರಯತ್ನ ಮಾಡ್ತೀನಿ. ಬಹುಶಃ 1 ಶತಮಾನದಿಂದ ಒಬ್ಬ ಕವಿಯ 2 ಸಾಲುಗಳನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀನಿ. ನೀವು ಆಸಕ್ತಿ ತೋರಿಸಿದ್ರೆ ಬೇಕಾದ್ರೆ ಆಮೇಲೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಬ್ರಹ್ಮಶಿವ ಅಂತಕ್ಕಂಥ 12ನೇ ಶತಮಾನದ ಒಬ್ಬ ಕವಿ, ಅವನ ಸಮಯ ಪರೀಕ್ಷೆ ಕೃತಿಯಲ್ಲಿ ಅವನು ಹೇಳ್ತಾನೆ, ಅವನು ಆ ಒಂದು ಕಾಲದಲ್ಲಿ ನೀವು ನೋಡ್ರಿ, 12ನೇ ಶತಮಾನ ಒಂದು ರೀತಿಯಾದಂಥ ಆಧುನಿಕವಾದಂಥ, ವೈಜ್ಞಾನಿಕವಾದಂಥ, ವೈಚಾರಿಕವಾದಂಥ ಚಳುವಳಿಯನ್ನು ಕಟ್ಟಿದ ಅತ್ಯದ್ಭುತವಾದಂಥ ನಮ್ಮ ಒಂದು ಕಾಲಘಟ್ಟ ಅದು.
ಅವಾಗ ನಾವು ಶರಣರ ವಿಷಯನ ಮಾತಾಡ್ತೀವಿ, ಅದು ಬಂದೇ ಬರ್ತದೆ. 12ನೇ ಶತಮಾನ ಅಂತ ಹೇಳಿದಾಗ ಅವಾಗಿದ್ದಂಥ ಬ್ರಹ್ಮಶಿವ ಅಂತಕ್ಕಂಥ ಮತ್ತೊಂದು ಸಮೂಹಕ್ಕೆ ಸೇರಿದಂಥ ಕವಿ ಅವನು ಮೂಢನಂಬಿಕೆಗಳು ಮತ್ತು ಮೂರ್ತಿ ಪೂಜೆಗಳನ್ನು ಭಾಳ ಏನು ಒಂಥರ ಕಠಿಣವಾದಂಥ ಭಾಷೆಯಲ್ಲಿ ನಾವು ಖಂಡನೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಅವನು ಹೇಳಿದಂಥ ಗದ್ಯಾನುವಾದವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬೆಳೆಯು ಹೋದರೆ ಬೆನಕನ್ನು ಕಾಪಾಡುವನೇನು, ಬೆಳೆಯು ಹೋದರೆ ಬೆನಕನ್ನು ಕಾಪಾಡುವನೇನು, ಕೆರೆಯೊಡೆದರೆ ಅವನು ಕಟ್ಟುತ್ತಾನೇನು, ತಿಳಿಯದ ಜನರು ಸುಮ್ಮನೆ ಅವನ ವಿಗ್ರಹವನ್ನು ಅಲ್ಲಿ ಸ್ಥಾಪಿಸುತ್ತಾರೆ. ಅವನ ಕಾವ್ಯದಲ್ಲಿ ಬಂದಂಥ ಇದು. ಬೆಳೆ ಹೋದ್ರೆ ಬೆನಕ ಗಣಪತಿಯನ್ನು ಬಂದು ಕಾಪಾಡ್ತಾನನ್ನು, ಕೆರೆ ಹೊಡೆದ್ರೆ ಅವನೇನಾದ್ರೂ ಬಂದು ಹೊಳಕಾಡ್ತಾನನ್ನು, ಅವ್ನು ಇಟ್ಕೊಂಡು ನೀವು ಪೂಜೆ ಮಾಡ್ತೀನಿ ಅಂತ ಕೇಳೋದು ಒಂದಾಯಿತು. ಮತ್ತೊಂದು ಕಡೆಗೆ ಅವನು ಹೇಳಿದಂಥ ವಿಚಾರ ಬಹುಶಃ ಸಮಕಾಲೀನ ರಾಜಕೀಯ ಸನ್ನಿವೇಶಕ್ಕೆ ಅತ್ಯಂತ ಸೂಕ್ತವಾಗಿ ಹೊಂದಂಥ ವಿಷಯ ಇದೆ. ಅವನು ಹೇಳ್ತಾನೆ, ಅವರು ಎಷ್ಟು ವಿಚಾರ ಪ್ರಚೋದಕವಾಗಿ ಅವರು ಯೋಚನೆ ಮಾಡ್ತಿದ್ರು, ಬದುಕನ್ನು ಎದುರಿಸ್ತಿದ್ರು, ಸಾಹಿತ್ಯವನ್ನು ಆ ಒಂದು ಬರವಣಿಗೆಯಲ್ಲಿ ತಂದರು ಅನ್ನೋದನ್ನು ನಾವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ, ಸ್ವಲ್ಪ ಹಾಲು ಕೊಡುವ ಹಸುವನ್ನು ಪೂಜಿಸುವುದಕ್ಕಿಂತ ಹೆಚ್ಚು ಹಾಲು ಕೊಡುವ ಎಮ್ಮೆಯನ್ನಾದರೂ ಪೂಜಿಸಿದರೆ ನಿನಗೆ ಹೆಚ್ಚು ಪುಣ್ಯ ಬರುತ್ತದೆ ಅಂತಂದು ಮೂಢನಂಬಿಕೆಯನ್ನಿಟ್ಟು ಪೂಜೆ ಮಾಡ್ತಕ್ಕಂಥ ಭಕ್ತನಿಗೆ ಹೇಳ್ತಾ ಇದ್ದಾನೆ. ಏನಾದರೂ ತಲೆಯಲ್ಲಿ ಹೊಳಿತಾ ಇದೆ ನಿಮಗೆ ಈ ಸಂದರ್ಭದಲ್ಲಿ ನಾನು ಇದನ್ನು ಹೇಳುವಾಗ? ನೀವು ನೋಡ್ತಾ ಇದ್ದೀರಿ, ನಮ್ಮ ಸುತ್ತಣ ರಾಜಕೀಯ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀರಿ. ಇವತ್ತು ಪ್ರಾಣಿ ಪಕ್ಷಿಗಳನ್ನು ಕೂಡ ಮೇಲು ಕೀಳು ಮಾಡಿ ನೋಡುವಂಥ ಒಂದು ವಿಚಿತ್ರವಾದಂಥ ಸಂಕ್ರಮಣದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಎಮ್ಮೆ ಏನು ತಪ್ಪು ಮಾಡಿದೆ ಹೇಳಿ ನಿಮಗೆ? ಎಮ್ಮೆ ಏನು ತೊಂದರೆ ಮಾಡಿದೆ ನಿಮಗೆ? ಎಮ್ಮೆ ಸಂತತಿನ ಹಾಳಾಗೋದ್ರೂ ಕೂಡ ನಮಗೆ ಚಿಂತೆ ಇಲ್ಲ. ಮತ್ತೊಂದು ಪ್ರಾಣಿ ಬಗ್ಗೆ ನಮಗೆ ಬಹಳ ಕಾಳಜಿ. ಏನು ಹೇಳ್ತಾನೆ ಅವರು? ಆವಾಗಲೇ ಹೇಳಿದ್ದಾರೆ ಅವರು. ಬಹುಶಃ ನಮ್ಮಂಥ ಸಂತತಿ 21ನೇ ಶತಮಾನದಲ್ಲಿ ಬರ್ತದೆ ಅಂತ ಅವ್ರಿಗೇನು ಗೊತ್ತಿತ್ತೋ ಏನೋ, ಅದಕ್ಕೇನೆ ಏನು ಭವಿಷ್ಯ ನೋಡ್ದಂಗೆ ಅವ್ರು ಹೇಳಿದ್ದಾರೆ. ನೀವು ಪೂಜೆ ಮಾಡೋದಾದರೆ ಹೆಚ್ಚು ಹಾಲು ಕೂಡ ಎಮ್ಮೆ ಪೂಜೆ ಮಾಡಪ್ಪ, ನಿನಗೆ ಹೆಚ್ಚು ಪುಣ್ಯ ಬರ್ತದೆ ಅಂತ ಮಾತನ್ನು ಅವರು ಈ ಧಾರ್ಮಿಕ ಸಂಗತಿಗಳನ್ನು ಇವನ್ನೆಲ್ಲ ಓರೆಕೋರೆಗಳನ್ನು ತಿದ್ದಿ ಹೇಳೋದಕ್ಕೆ ಅವರು ಸಾಹಿತ್ಯವನ್ನು ಬಳಸ್ಕೊಳ್ತಿದ್ರು. ಕೃಷಿ ಹಂಗೆ ಬಂದಿದೆ. ನಾನು ಇಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಧಾರ್ಮಿಕವಾದಂಥ ಸಂಗತಿಗಳು ಮತ್ತು ವೈಚಾರಿಕವಾದಂಥ ಕೆಲವೊಂದಿಷ್ಟು ವಿಚಾರಗಳು, ಸಮಾಜದ ಓರೆಕೋರೆಗಳನ್ನು ತಿದ್ದೋದಕ್ಕೆ ಮಾಡ್ತಕ್ಕಂಥ ಪ್ರಯತ್ನಗಳು, ಜೊತೆಗೆ ಅವತ್ತು ಭಾಳ ಮುಖ್ಯ ಆದಂಥ ಅಂತರಂಗ ಶೋಧನೆ, ಆತ್ಮ ಸಾಕ್ಷಾತ್ಕಾರದ ವಿಷಯಗಳನ್ನು ಹೇಳೋದಕ್ಕೆ ಶರಣರು ಕೂಡ ಅಷ್ಟೇ. ನೀವು ಯಾವ ವಚನವಾದರೂ ತಗೋರಿ, ವಚನಗಳನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಪರಿಭಾಷೆಯನ್ನು ಬಳಸಿಕೊಂಡು ಮೇಲ್ನೋಟದ ಅರ್ಥವನ್ನು ತಿಳ್ಕೊಂಡು ಇವತ್ತು ಮಾತನಾಡುವಂಥ ಒಂದು ದೊಡ್ಡದಾದಂಥ ಒಂದು ಸಾಹಿತ್ಯ ಪಡೆ ಹುಟ್ಕೊಂಡ್ಬಿಟ್ಟಿದೆ. ಬಟ್ ಎಲ್ಲ ವಚನಗಳ ಆಳದಲ್ಲಿ ಇರೋದು ಮತ್ತೊಂದು ರೀತಿಯಾದಂಥ ನಿಗೂಢವಾದಂಥ ಅರ್ಥ, ಮತ್ತೊಂದು ರೀತಿಯಾದಂಥ ಸಂದೇಶ. ಅದನ್ನು ಆ ಭಾಗಕ್ಕೆ ಬಂದಾಗ ನಾವು ನೋಡೋಣ. ನಾವಿಲ್ಲಿ ಏನೇನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಬೇಕಂತ ಹೇಳಿದರೆ, ಸಾಹಿತ್ಯ ಅಲ್ಲಿ ಬಂದಿರೋದು, ಸಾಹಿತ್ಯದಲ್ಲಿ ಕೃಷಿ ಬಂದಿರೋದು ಅದೊಂದು ರೂಪಕ ಸಂಗತಿಯಾಗಿ ಮಾತ್ರ. ಆ ಸಮಸ್ಯೆ ಇವತ್ತಿಗೂ ಇದೆ. ನಾನು ಯಾಕಂದ್ರೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಾವು ಎಲ್ಲ ಕೂಡ ಭಾಳ ಆಸಕ್ತಿಯಿಂದ ಬಂದಿದ್ದೀರಿ, ಮುಂದೆ ಬರೀಬೇಕಂತ ಮಾಡಿದ್ದೀರಿ. ಇವತ್ತು ಕೂಡ ಕೃಷಿಯನ್ನು ಕೇಂದ್ರ ಪ್ರಜ್ಞೆಯಲ್ಲಿ ಇಟ್ಟುಕೊಂಡು ಅದರ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿನ ಇಟ್ಟುಕೊಂಡು ಬರೆಯುವಂಥ ಬರಹಗಾರರ ಸಂಖ್ಯೆ ಬಹಳ ಕಡಿಮೆ ಇದೆ. ಸುಮ್ಮನೆ ಒಂದು ಸಾರಿ ಹಾಗೆ ನೀವು ನೆನಪು ಮಾಡ್ಕೊಳ್ರಿ, 10-15 ವರ್ಷಗಳ ಹಿಂದೆ ಪ್ರತಿ ಪತ್ರಿಕೆಯಲ್ಲೇನೋ, ಪ್ರತಿ ದಿನಪತ್ರಿಕೆಯಲ್ಲೇನೋ ಬುಧವಾರನೋ ಇನ್ನು ಗುರುವಾರನೋ 2-3 ಪೇಜ್, ಇವರೆಲ್ಲ ಸಹನಾ ಮೇಡಮ್ ಅವರು ಇಂಥವರೆಲ್ಲ ಲೇಖನ ಬರೆದಿದ್ದಾರೆ ಅಂತ ಪತ್ರಿಕೆಗಳಿಗೆ, ಇಲ್ಲಿದ್ದವರಿಗೆಲ್ಲ ಬರೆದಿರ್ಬೋದು, 2-3 ಪೇಜನ್ನು ಕೃಷಿ ಪುರವಣೆ ಅಂತ ಕೊಡ್ತಾ ಇದ್ರು. ಕರ್ನಾಟಕ ದರ್ಶನ ಅಂತ ಕೊಡ್ತಿದ್ರು, ಕೃಷಿ ಪುರವಣೆ ಅಂತ ಕೊಡ್ತಿದ್ರು, ವಿಶೇಷ ಸಂಚಿಕೆ ಸ್ಪೆಷಲ್ ಮ್ಯಾಗಝೈನ್ ಮಾಡ್ತಿದ್ರು. ಪ್ರತಿ ಪತ್ರಿಕೆಯಲ್ಲೂ ವಾರದಲ್ಲಿ 2-3 ಪೇಜಸ್ಸು. ಇವತ್ತು ಅರ್ಧ ಪೇಜ್ಗಿಂತ ಕಡಿಮೆಯಾಗಿದೆ. ಆ ಅರ್ಧ ಪೇಜದಲ್ಲಿ ಮತ್ತೆ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿದು, ಯಾವುದೋ ಒಂದು ಬಹುರಾಷ್ಟ್ರೀಯ ಕಂಪ್ನಿದು ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಹೊರತು ಕೃಷಿ ಲೇಖನಗಳನ್ನು ಅಲ್ಲಿ ಪತ್ರಿಕೆಯಲ್ಲಿ ಕೂಡ ಬಳಸ್ತಾ ಇಲ್ಲ. ಆದ್ಯತೆಗಳನ್ನೇ ಬದಲಾವಣೆ ಆಗ್ತಾ ಇದ್ದಾವೆ, ಪ್ರಯಾರಿಟೈಸೇಷನ್ನೇ ಬದಲಾವಣೆ ಆಗ್ತಾ ಇದ್ದಾವೆ. ಇದಕ್ಕೆ ನಾವೇನು ಮಾಡ್ತೀವಿ ಹೇಳಿ? ಪತ್ರಿಕೆಯನ್ನು ದೂಷಣೆ ಮಾಡ್ತೀವಿ. ಅವ್ರು ಹೋಗಿ ಕೇಳಿ, ಎಲ್ಲಿದ್ದಾರೆ ನೀವು, ಎಲ್ಲಿ ಬರೆಯೋದಕ್ಕೆ ಇಷ್ಟು ಜನ ಅಧಿಕಾರಿಗಳಿದ್ದೀರಿ, ಇಷ್ಟು ಜನ ತದ್ದಿರಿದ್ದೀರಿ, ನೀವು ಬರೀತೀರಾ ಕೃಷಿ ಲೇಖನಗಳನ್ನು ನಿರಂತರವಾಗಿ ಬರೆದು ಕಳಿಸ್ತೀರಾ ಅಂತ ಅವ್ರು ನಮಗೆ ಕೇಳ್ತಾ ಇದ್ದಾರೆ. ಅಂದರೆ ಬ್ಲೇಮ್ ಗೇಮ್ ಅಂತ ಹೇಳ್ತಾರಲ್ಲ, ಅವರನ್ನು ನಾವು ದೂಷಣೆ ಮಾಡ್ತೀವಿ, ನಮ್ಮನ್ನು ಅವ್ರು ದೂಷಣೆ ಮಾಡ್ತಾರೆ. ಆದರೆ ಕೃಷಿ ಸಾಹಿತ್ಯವನ್ನು ಬರೆಯುವಂಥದ್ದು ಇವತ್ತಿಗೂ ಕೂಡ ಅದು ತನ್ನ ಒಂದು ನಿಜವಾದ ಸ್ವರೂಪವನ್ನು ಪಡ್ಕೊಂಡಿಲ್ಲ. ಇಂಥ ದೇಶದಲ್ಲಿ ಯಾವುದು ನಾವು ಕೃಷಿ ಪ್ರಧಾನವಾದಂಥ ರಾಷ್ಟ್ರ ಅಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ಅದಕ್ಕೆ ಸರಿಸಮಾನವಾದಂಥ ಸಾಹಿತ್ಯ ಬರ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಬೇಕಾಗಿತ್ತು. ಅಂಡಯ್ಯ ಅಂತಕ್ಕಂಥ ಒಬ್ಬ ಅಂದರೆ ಮಧ್ಯಯುಗದ ಕವಿ, ಅವನು 250 ಪದ್ಯಗಳಿರ್ತಕ್ಕಂಥ ಒಂದು ಸರಳವಾದಂಥ ಒಂದು ಖಂಡಕಾವ್ಯ, ಅದರ ಹೆಸರು ಕಬ್ಬಿಗರ ಕಾವ್ಯ. ನೀವು ಎಲ್ಲ ಕೇಳಿದ್ರಿ, ನಮ್ಮ ಪ್ರಾಥಮಿಕ ಶಾಲಾ ಹಂತಗಳಿಗೂ ಒಂದು 2-3 ನುಡಿಗಳನ್ನು ಹಾಕಿ ಒಂದು ಕಾವ್ಯವನ್ನು ಕೊಡ್ತಾ ಇದ್ರು, ಕಬ್ಬಿಗರ ಕಾವ್ಯ ಅಂತಂದು. ಅವನು ಹೇಳ್ತಾನೆ ನೋಡಿ ಇಲ್ಲಿ,
ಹಲವು ಅಂದರೆ ಕನ್ನಡ ನಾಡನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ ಅವನು ಏನು ಮಾಡ್ಬೇಕಾಗಂತ ಹೇಳಿದ್ರೆ ಕನ್ನಡ ನಾಡನ್ನು ವರ್ಣನೆ ಮಾಡಿ ಹೇಳುವಾಗ ಯಾವ ರೀತಿಯಾಗಿ ಅದನ್ನು ಬೇರೆ ಬೇರೆ ರೂಪಕಗಳನ್ನು ಸಂಕೇತಗಳನ್ನು ಬಳಸ್ಕೊಂಡು ಹೊಗಳಬೇಕನ್ನೋದು ಅವನ ಮುಂದಿರ್ತಕ್ಕಂಥ ಸವಾಲು, ಕವಿ ಮುಂದಿರ್ತಕ್ಕಂಥ ಸವಾಲು. ಅವನೇನು ಹೇಳ್ತಾನಂತ ಹೇಳಿದ್ರೆ, ಹಲವು ನಾಲಿಗೆಗಳಿಂದ ಕೂಡಿದ ಆದಿಶೇಷನೂ ಹೊಗಳಲಾರದೆಂದ ಮೇಲೆ ಮಿಕ್ಕವರು ಏನು ವರ್ಣಿಸಿ ಯಾರು ಈ ನಾಡನ್ನು. ಕನ್ನಡ ನಾಡು ಎಂತ ಅಂತ ಹೇಳಿದ್ರೆ 16 ನಾಲಿಗೆಗಳಲ್ಲ ಆದಿಶೇಷ, ಅವನಿಗೇನೆ ವರ್ಣನೆ ಮಾಡೋಕ್ಕಾಗೋದಿಲ್ಲ, ಇನ್ನು ಉಳಿದವರು ಏನು ವರ್ಣನೆ ಮಾಡ್ತಾರೆ ಈ ಕನ್ನಡ ನಾಡನ್ನು ಅಂತಂದು ಹೇಳಿ ಅಲ್ಲಿಗೆ ನಿಲ್ಲೋದಿಲ್ಲ ಕವಿ. ಅಂಥ ಒಂದು ಘನತೆಯನ್ನು ಪಡೆದಂಥ ಕನ್ನಡ ನಾಡು ತಂಗಾಳಿಯಿಂದಲೂ, ಹೂವಿನಿಂದ ತುಂಬಿದ ಕೊಳಗಳಿಂದಲೂ, ಕೆರೆ ಕಾಲುವೆಗಳಿಂದಲೂ, ಹೊಲಗಳಿಂದಲೂ ಕೂಡಿರುವುದಾಗಿದೆ. ಹೊಲಗಳಿಂದಲೂ ಕೂಡಿದು ಸುಂದರವಾಗಿದೆ ಅಂತ ಹೇಳ್ತಾನೆ. ಎಲ್ಲರೂ ನಿಮಗೆ ಈ ಹೊಲದಲ್ಲಿ ಸುಂದರ ಅನ್ನಿಸ್ತಾ ಇದೆ ಹೊಲ ನೋಡಿ, ಅಲ್ಲೆಷ್ಟು ಸಮಸ್ಯೆಗಳಿದಾವೆ ನಮಗೆ ಗೊತ್ತಾಗ್ತದೆ. ಹೊಲಗಳು ಸುಂದರವಾಗಿಲ್ಲ ಅನ್ನೋದು ಕವಿಗೂ ಗೊತ್ತಿದೆ. ಅವನು ಏನದು ಹೂವುಗಳಿಂದ ಕೂಡಿದ ಕಮಲಗಳಿಂದ ಕೂಡಿದ ಸರೋವರಗಳು ಒಪ್ಪೋಣ, ಅದು ಚಂದ ಕಾಣ್ತದೆ, ನಿಮಗೂ ಕೂಡ ಹೋಗುವಾಗ ನೋಡಿದ್ರೆ ಅನಿಸ್ತದೆ, ಅಲ್ಲಿ ನಿಂತು ನೋಡ್ಬೇಕು ಅನಿಸ್ತದೆ. ಆಮೇಲೆ ಕೆರೆ ಕಾಲುವೆಗಳು ಅದು ಓಕೆನೆ. ಆಮೇಲೆ ತಂಗಾಳಿ ಬೀಸಿ ಬರುವಾಗ, ಈ ಸಂಜೆ ಆದ್ಮೇಲೆ ತಂಗಾಳಿ ಬೀಸ್ತಾ ಇದೆ, ಇದೆಲ್ಲ ಸುಂದರವಾಗಿ ಕಾಣ್ತಾ ಇದೆ. ಹೊಲಗಳು ಸುಂದರ ಕಾಣೋದಿಲ್ಲ. ಆದರೆ ಕವಿಗೆ, ಅಂಡಯ್ಯನಂತ ಒಬ್ಬ ಪ್ರತಿಭಾವಂತ ಕವಿ ಗೊತ್ತಿದೆ, ಹೊಲ ಇದ್ರೆ ಮಾತ್ರ ಬದುಕು ಸುಂದರ ಆಗ್ತದೆ. ಅವನಿಗೆ ಬರೀ ಬರಹ ಸುಂದರ ಆಗೋದು ಬೇಕಾಗಿಲ್ಲ, ಬದುಕು ಸುಂದರ ಆಗಬೇಕಾಗಿದೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಕೊನೆಗೆ ಹೊಲಗಳಿಂದಲೂ ಕೂಡಿದಂಥ ಸುಂದರ ನಾಡು ಯಾವುದು, ಕನ್ನಡ ನಾಡು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಬೆಳೆಗೈಗೆ ನೀರು ಅಂತ, ಬೆಳೆಗೆ ನೀರೆರೆಯುವುದು ನಿಮಗೆಲ್ಲ ನೀವೆಲ್ಲ ಮಾತಾಡ್ತಿರ್ತೀರಿ, ಬೆಳೆಯುವ ಪ್ರತಿಭೆಗೆ ನೀರೆರೆದು ಪೋಷಿಸಬೇಕು, ಬದುಕುವ ಜೀವನಕ್ಕೆ ನೀರೆರೆದು ಪೋಷಿಸಬೇಕಂತ ಹೇಳ್ತಲ್ಲ, ಅಂತ ಒಂದು ಭಾಷೆಯನ್ನು ಸಂಚಿ ಹೊನ್ನಮ್ಮ ಬಳಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಹರಿದಾಸರಂತೂ ಅವರು ಅವರ ಹರಿಭಕ್ತಿ ನಿಷ್ಠೆ ಬಗ್ಗೆ ಎರಡು ಮಾತಿಲ್ಲ. ಅವರು ನಿಜವಾಗ್ಲೂ ಹರಿಯನ್ನು ತಮ್ಮ ಒಂದು ಅಂತರಂಗದಲ್ಲಿಟ್ಟುಕೊಂಡು ಬಹಳ ಒಂದು ನಿಷ್ಠೆಯಿಂದ ಪೂಜೆಯನ್ನು ಮಾಡಿದಂಥವ್ರು. ಅಲ್ಲಿಯೂ ಕೂಡ ಅವರು ತಾಳ ತಂಬೂರಿ ಹಿಡ್ಕೊಂಡು ಯಾವಾಗ ಬೀದಿಗೆ ಬಂದಾಗಲೇ ಅವರು ಜನಸಾಮಾನ್ಯರ ಹತ್ತು ಬಂದು ಜನಸಾಮಾನ್ಯರಿಗೆ ಕುರಿತಾದಂಥ ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಶುರು ಮಾಡಿದಂಥ ನಿಮಗೂ ಕೂಡ ಗೊತ್ತಿದೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನ್ನುವಂಥ ಪುರಂದರದಾಸರ ಒಂದು ಇದರಲ್ಲಿ ಆ ಒಂದು ಕೀರ್ತನದಲ್ಲಿ ಬರ್ತದೆ, ಪಶುಮೋಹ ಭೂಮೋಹ ಬಂಧು ವರ್ಗದ ಮೋಹ ಅಸುರಾದಿ ನಿನ್ನ ಮರೆತನೋ ಕಾಯೋ ಹರಿಯೇ, ಅಸುರಾದಿ ನಿನ್ನ ಮರೆತನೋ ಕಾಯೋ ಹರಿ ಅಂತ ಒಂದ್ ಕಡೆ ಹೇಳ್ತಾರೆ. ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮೀರಿ ಆಸಿ ಮೂಡುದಾಗೆ ಧೀರ ಕೃಷ್ಣನ ನೆನೆವರೆಲ್ಲ. ಆಮೇಲೆ ನಿಮ್ಗಿದಂತೂ ಗೊತ್ತಿದೆ, ಬಹಳ ಪ್ರಸಿದ್ಧವಾದಂಥ ದಾಸರ ಒಂದು ಪದ ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತಂಥದ್ದು. ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತಕ್ಕಂಥ ಆ ಒಂದು ಹಾಡಲ್ಲಿ ಪುರಂದರದಾಸರು ಹೇಳಿದಂಥ 2 ಸಾಲುಗಳು ಕೃಷಿ ಕ್ಷೇತ್ರಕ್ಕೆ ಎಷ್ಟು ನೇರವಾಗಿ ಸಂಬಂಧಿಸಿದ್ದಾವೆ ಅಂತ ಹೇಳಿದ್ರೆ, ಎತ್ತು ಹೇರುಗಳಿಂದ ಹೊತ್ತು ಮಾರುವುದಲ್ಲ, ಎತ್ತು ಹೇರುಗಳಿಂದ ಹೊತ್ತು ಮಾರುವುದಲ್ಲ, ಒತ್ತೊತ್ತಿ ಗೋಣಿಯೋಳು ತುಂಬುವುದಲ್ಲ ಅಂತ, ಒತ್ತೊತ್ತು ಗೋಣಿಯೋಳು ತುಂಬುವುದಲ್ಲ ಅಂತ ಮಾತನ್ನ ಹೇಳ್ತಾರೆ. ಅದು ಇವತ್ತಿನ ಸಾಹಿತ್ಯ ಕೂಡ ಎಷ್ಟು ಒಂದು ಅದು ಹೊಂದಿಕೆ ಆಗುವಂಥ ಸಂಗತಿ ಅಂತ ಹೇಳಿದ್ರೆ, ನಾವು ಆಗಲೇ ಖಂಡುಗದ ಪ್ರಶ್ನೆ ಬಂತು, ಅದ್ರದ್ದು ಮೆಜರ್ಮೆಂಟ್ ಎಷ್ಟು ಅಂತಂದು. ನಮ್ಮ ಕಡೆ ಹೇರು ಅಂತ ಹೇಳ್ತಾರ ಅಂತ ಹೇಳಿದೆ. ಅಂದರೆ ಆ ಕಲ್ಲು ಸಕ್ಕರೆ ಅನ್ನೋದು, ಕಲ್ಲು ಸಕ್ಕರೆ ಅಂತ ಹೇಳಿದ್ರು ಹರಿಭಕ್ತಿ ಅಷ್ಟೇ, ದೈವಭಕ್ತಿಯನ್ನು ಕುರಿತಾಗಿ ನಾವು ಮಾತಾಡ್ತಿದ್ದಾರೆ ಅನ್ನೋದು ನಾವನ್ನ ಆ ವಿಷಯ ಮರಿಬಾರ್ದು, ಆಯ್ತಲ್ಲ. ಆ ರೀತಿಯಾಗಿ ಅದು ಹೇರಿಕೊಂಡು ಚಕ್ಕಡಿಯಲ್ಲಿ ಹೇರಿಕೊಂಡು ಹೋಗಿ ಮಾರಂಥದ್ದಲ್ಲ ಆ ಕಲ್ಲು ಸಕ್ಕರೆ, ಭಕ್ತಿ ಸಾರ ಇರ್ತಕ್ಕಂಥ ಕಲ್ಲು ಸಕ್ಕರೆ. ಒತ್ತೊತ್ತಿ ಗೋಣಿಯೊಳು ತುಂಬುವುದಲ್ಲ. ಈ ಭಾಗದಲ್ಲಿ ಹತ್ತಿ ಎಷ್ಟು ಬೆಳಿತೀರೋ ನೀವು ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಹತ್ತಿ ಬೆಳಿತೇವೆ, ನಾವು ಹತ್ತಿ ಬೆಳೆಯೋದಿಲ್ಲ ಈ ಕಡೆ. ನಾವೆಲ್ಲ ನಮ್ಮ ಕಡೆ ಹತ್ತಿ ಬೆಳಿತೀವಿ, ಅದ್ರದ್ದೊಂದು ನಾವು ಬಾರ್ದಾಂಡ್ ಅಂತ ಹೇಳ್ತೀವಿ, ಪಾಟ್ ಅಂತ ಹೇಳ್ತೀವಿ, ಅಥವಾ ಗೋಣಿ ಅಂತ ಹೇಳ್ತೀವಿ, ಬೇಲ್ ಅಂತ ಇಂಗ್ಲೀಷಲ್ಲಿ ಬೇಲ್ ಅಂತ ಹೇಳ್ತೀವಿ. ಆ ಬೇಲ್ ಇದೆಯಲ್ಲ, ಆ ಬೇಲನ್ನು ಸುಮ್ಮನೆ ನೀವು ತೆಗೆದು ನೋಡ್ಬಿಟ್ರೆ ಅದರಲ್ಲಿ ಒಂದು 10-15 kg ಹತ್ತಿ ಹಾಕ್ಬೋದು ನಾವು ಅಂತ ನಿಮಗೆ ಅನಿಸ್ತದೆ, ನೋಡಿದ್ರೆ ಹಂಗೆ ಅನಿಸ್ತದೆ. ನಮ್ಮ ರೈತರು ಎಷ್ಟು ಜಾಣ, ಯಾಕಂದ್ರೆ ಒಳಗಡೆ ಗೂಡಿದೆ, ಒಳಗಡೆ ಗೂಡಿದೆ, ಅದು ಪ್ರೆಸ್ ಆಗ್ಬಿಟ್ರೆ ಮತ್ತೆ ಅದು ನೂಲು ಬಿಡೋದಿಲ್ಲ. ಆಯ್ತಲ್ಲ, 4 ಕಡೆ ತೊಲೆ ಅಂತ ಇರ್ತದೆ ನಮ್ಮ ಮನೆಯಲ್ಲಿ. 4 ಕಡೆನ ನಾವೇನ್ ಹೇಳ್ತಲ್ಲ ಬೇಲನ್ನ, ಬಾರ್ದಾಂಡನ್ನ ಕಟ್ಟಿಬಿಟ್ಟು ಅದ್ರೊಳಗಡೆ ಹತ್ತಿ ಹಾಕಿ ಅವರು ತುಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು 2-3 ಗಂಟೆ ಟೈಮ್ ತಗೊಳ್ತಾರೆ. ಒಬ್ಬನು ತಂದು ಕೊಡ್ತಿರ್ತಾನೆ, ಹಾಕಿ ಅದ್ಮೇಲೆ ಹತ್ತಿ ತುಳಿತಾರೆ. ನಿಮ್ಗೆ ಅದೇನಾದ್ರು ಬಾರ್ದಾಂಡ್ ನೋಡೋದಕ್ಕೆ ಇಷ್ಟೇ ಖಂಡಿತಲ್ಲ, ಅದು 2 ಕ್ವಿಂಟಲ್ಲು 2.5 ಕ್ವಿಂಟಲ್ಲು ಅಷ್ಟು ಹಗುರವಾದಂಥ ಹತ್ತಿಯನ್ನು ಹಾಕುವಂಥ ಸನ್ನಿವೇಶನ್ನ ದಾಸರಿರ್ಬೋದು, ಕವಿಗಳಿರ್ಬೋದು, ಅವರು ನೋಡಿರ್ತಾರೆ ಕಣ್ಣಾರೆ. ಅವರೇನು ಶೂನ್ಯದಿಂದ ಸೃಷ್ಟಿಯಾದವರಲ್ಲ, ಯಾವ ಕವಿಯೂ ಶೂನ್ಯದಿಂದ ಸೃಷ್ಟಿಯಾಗಿಲ್ಲ, ಯಾವ ಸಾಹಿತ್ಯವೂ ಸ್ವರ್ಗದಿಂದ ಕಳಚಿ ಬಿದ್ದಿಲ್ಲ. ಜನರ ನಡುವಿನಿಂದ ಬಂದಂಥ ಸಾಹಿತ್ಯ ಇದು. ಅದನ್ನೇ ಹೇಳಿದ್ದು, ಜನವಾಣಿ ಬೇರು ಕವಿವಾಣಿ ಹೂ ಅನ್ನೋದು.
ಅಂದರೆ ಆ ಸನ್ನಿವೇಶಗಳನ್ನು ಅವರು ತಮ್ಮ ಒಂದು ಸಂಗತಿಯನ್ನು, ತಮ್ಮ ಒಂದು ಸಂವೇದನೆಯನ್ನು ಜನರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬಳಸ್ತಾರಲ್ಲ, ಅದು ನಮ್ಮ ಸಾಹಿತ್ಯದಲ್ಲಿ ಬಂದಂಥ ಕೃಷಿ ಅಂತಂದು ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಕನಕದಾಸರ ಹೆಸರನ್ನು ಕೇಳದೇ ಇರೋರು ಯಾರೂ ಇಲ್ಲ. ಅದು ಒಂದು ಹೆಂಗಂತ ಹೇಳಿದರೆ, ಒಂದು ಅವ್ರದ್ದು ಪದ, ಕನಕದಾಸರ ಪದ ಸಂಪೂರ್ಣ ಕೃಷಿಮಯವಾಗಿದೆ. ಅದು ನಿಮಗೆ ಗೊತ್ತಿರ್ಬೋದು. ಅಲ್ಲಮ ಪ್ರಭುವಿನ ಒಂದು ವಚನ ಬರ್ತದೆ, ತನುವತ್ತು ಹೊಂಟವ ಮಾಡಿ ಮನವಗದ್ದಲೆ ಮಾಡಿ ಅಗಿದು ಕಳಿದನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಂತಂದು ಅಲ್ಲಮ ಪ್ರಭು ಏನು ಹೇಳ್ತಾನಲ್ಲ, ಹೆಚ್ಚು ಕಡಿಮೆ ಅದೇ ಧಾಟಿ ಇದೆ. ಕೃಷಿ ಬದುಕಿನ ಒಟ್ಟೂ ಸಂಗತಿಗಳು ಬರುವಂಥ ಒಂದು ವಚನದಲ್ಲಿ ಕನಕದಾಸರು ಹೇಳ್ತಾರೆ, ನಾರಾಯಣ ಎಂಬ ನಾಮದ ಬೀಜವನ್ನು ನಾಲಿಗೆಯ ಕೂರಿಗೆಯ ಮಾಡಿ ಬಿತ್ತಿರಯ್ಯ, ಹೃದಯ ಹೊಲವನ್ನು ಮಾಡಿ ತನುವ ನೇಗಿಲ ಮಾಡಿ ತನ್ವಿರ ಎಂಬ ಎರಡೆತ್ತು ಹೂಡಿ ಜ್ಞಾನವೆಂಬ ಮಿಣಿಯ ಕಣ್ಣಿ ಹಗ್ಗವ ಮಾಡಿ ಮನವೆಂಬ ಧಾನ್ಯವ ನೋಡಿ ಬಿತ್ತಿರಯ್ಯ ಅನ್ನಂಥದ್ದು ಒಂದು ಅವರಲ್ಲಿ ಬರುತ್ತೆ. ಅಲ್ಲಲ್ಲಿ ಕೃಷಿ ಬರೋದು ಒಂದು ರೀತಿಯಾದಂಥ ವಿನ್ಯಾಸ ಸಾಹಿತ್ಯದಲ್ಲಿ. ಕೆಲವು ಪದಗಳು, ಕೆಲವು ಸಾಹಿತ್ಯಗಳು ಸಂಪೂರ್ಣವಾಗಿ ಕೃಷಿಮಯವಾಗಿರೋದು ಕೂಡ ಸಿಗ್ತಾವೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕು. ಜಗನ್ನಾಥದಾಸರು ಒಂದು ಅತ್ಯಂತ ಸುಂದರವಾದಂಥ ಪದ, ನೀವು ಎಲ್ಲ ಕೇಳಿರ್ತೀರಿ. ಬೆಳಿಗ್ಗೆ ಎಲ್ಲ ನೀವೆಲ್ಲ ರೇಡಿಯೋ ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬೆಳಗಿನ ಒಂದು 5ರಿಂದ 6:35ವರೆಗೂ ಭಕ್ತಿಗೀತೆಗಳು, ದೇಶಭಕ್ತಿ ಗೀತೆಗಳು ಅಂಥವೆಲ್ಲ ಬರ್ತವೆ. ಅದರಲ್ಲಿ ಜಗನ್ನಾಥದಾಸರು, ವಿಠಲದಾಸರು ಇದೆಲ್ಲ ಕವಿತೆ ಬರ್ತಿರ್ತದೆ. ಅವರು ಬರೆದಂಥ ಜಗನ್ನಾಥದಾಸರ ಒಂದು ಕವಿತೆ ಭಾಳ ಸುಂದರವಾದಂಥ ಕವಿತೆ. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ ಅಂತಕ್ಕಂಥ ಒಂದು ಆ ಸಾಲಿಂದ ಪ್ರಾರಂಭ ಆಗ್ತಕ್ಕಂಥ ಪದದಲ್ಲಿ ಅವ್ರು ಹೇಳ್ತಾರೆ ಜಗನ್ನಾಥದಾಸರು, ಮಳೆಯ ಮಜ್ವನವು ದಿವ್ವಲ ಎಂಗಳೇ ವಸನ, ಮಲೆಯ ಜಾನವಲವೇ ಶ್ರೀಗಂಧ ಧೂಪ, ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ, ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ ಅನ್ನುವಂಥ ಒಂದು ಶ್ರೇಷ್ಠವಾದಂಥ ರೈತ ಬೆಳೆದಂಥ ಕೃಷಿ ಉತ್ಪನ್ನಗಳನ್ನು ದೈವಕ್ಕೆ ಸಲ್ಲುವಂಥ ಒಂದು ಸಾಮಗ್ರಿಯನ್ನಾಗಿ ನೋಡುವ ಶ್ರೇಷ್ಠ ಭಾವನೆ ಇದೆ. ಇಲ್ಲ, ನೀವು ಈಗ ನಾವು ಹೇಳ್ತೀವಿ ಕೃಷಿಯ ಮಹತ್ವವನ್ನು, ಕೃಷಿಕನ ಮಹತ್ವವನ್ನು ಹೇಳುವಂಥ ಸಾಹಿತ್ಯ ಭಾಳಷ್ಟು ಬಂದಿದೆ. ಬೆಳಿಗ್ಗೆ ಮಾತಾಡ್ತಾ ಹೇಳಿದ್ರು ಸರ್ವಜ್ಞ ಹೇಳ್ತಾನೆ, ಮಕ್ಕಳನ್ನು ನಲಗಿಸದೆ ಲೆಕ್ಕವನ್ನು ಸಿಕ್ಕಿಸದೆ ಕಕ್ಕುಲತೆಯಿಂದ ನಡೆಸುವ ಅರಸು ತಾ ಚಕ್ಕಂದವಿರುವ ಸರ್ವಜ್ಞ. ಅಂದರೆ ಯಾವ ಪ್ರಭು, ಯಾವ ಒಂದು ಪ್ರಭು ಅಂತೇಳಿ ಇವತ್ತು ಪ್ರಭುಗಳಿಲ್ಲ, ಪ್ರಭುತ್ವ ಇಲ್ಲ. ಇವತ್ತು ಆಳೋರೇನೆ ನಮ್ನ ಯಾರು ಆಳ್ತಾ ಇದ್ರಲ್ಲ, ಇದೇ ಒಂದು ಪ್ರಭುತ್ವ, ಅವರೇ ಅರಸರು. ಯಾರಾದರೂ ಕೃಷಿ ಕ್ಷೇತ್ರವನ್ನು ಅಸಡ್ಡೆ ಮಾಡಿದರೆ ಅದು ಬಹಳ ಘೋರವಾದ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳ್ತಾರಲ್ಲ, ಹಾಗೆ ಇಲ್ಲೇ ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ ಅಂತಂದು ಇದು ಮತ್ತೊಂದು ರೀತಿಯಲ್ಲಿ ಕೃಷಿಯ ಮಹತ್ವವನ್ನು ಹೇಳ್ತಕ್ಕಂಥ ಒಂದು ಸಂಗತಿ. ಕನಕದಾಸರ ರಾಮಧಾನ್ಯ ಚರಿತ್ರೆ ನಿಮಗೆಲ್ಲ ಗೊತ್ತು. ಇದಂತೂ ತಾವು ಇಲ್ಲಿದ್ದವರೆಲ್ಲ ಶಿಕ್ಷಾರ್ಥಿಗಳು ಏನಿದ್ದೀರಿ, ಇದುವರೆಗೂ ಈಗಾಗಲೇ ಓದ್ಬಿಟ್ಟಿದ್ರೆ ಸರಿ. ಕನಕದಾಸರ ರಾಮಧಾನ್ಯ ಚರಿತೆಯನ್ನು ಓದದೇ ಇದ್ದರೆ ನಿಮಗೆ ನಿಜವಾಗ್ಲೂ ಆ ಕೃಷಿ ಕ್ಷೇತ್ರದ ಬಗ್ಗೆ ಬಹಳಷ್ಟು ಆಸಕ್ತಿ ಇದ್ದರೆ ಮತ್ತು ಆ ಕೃಷಿ ಕ್ಷೇತ್ರಕ್ಕೂ ಸಮಾಜಕ್ಕೂ ಇರುವಂಥ ಸಂಬಂಧವನ್ನು ನೀವು ಮರುಸ್ಥಾಪನೆ ಮಾಡ್ಕೋಬೇಕಂತ ಹೇಳಿದರೆ ನೀವು ರಾಮಧಾನ್ಯ ಚರಿತೆಯನ್ನು ಓದಲೇಬೇಕು. ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂಥ ಆ ಕಾವ್ಯ ಬಹಳ ಏನು ಮಹತ್ವದ ವಿಷಯವಿಲ್ಲ. ಎಷ್ಟು ಸುಂದರವಾಗಿ ಕನಕದಾಸರಲ್ಲಿ ರಾಗಿ ಮತ್ತು ಅಕ್ಕಿ ವಿಷಯವನ್ನು ತರ್ತಾರೆ ಅಂತ ಹೇಳಿದರೆ, ಶ್ರೀರಾಮ ತನ್ನ ಎಲ್ಲ ಒಂದು ರಾಜಸೂಯ ಯಾಗವನ್ನು ಮುಗಿಸ್ಕೊಂಡು ಬರುವಾಗ ಯಾವುದೋ ಒಂದು ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಬಂದಾಗ ಅವರಿಗೆಲ್ಲ ಬೇರೆ ಬೇರೆ ಭಕ್ಷ್ಯಗಳನ್ನು ಮಾಡಿ ಬಡಿಸ್ತಾರೆ. ಬಡಿಸುವಾಗ ಅಲ್ಲೊಂದು ಪ್ರಶ್ನೆ ಬರ್ತದೆ, ಅದೊಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಏನಂತ ಹೇಳಿದರೆ, ಇರ್ತಕ್ಕಂಥ ನವಧಾನ್ಯಗಳು ಅಲ್ಲಿ ಬರ್ತದೆ, ಕೊಂಗು, ಕೊರಗು, ಆಮೇಲೆ ನಮ್ಮದು ಕೊರಲು, ನವಣೆ, ಸಾವಿ ಇವೆಲ್ಲ ಬರ್ತವೆ. ಭತ್ತನೂ ಬರ್ತದೆ, ಭತ್ತ ಅಂದರೆ ಅಕ್ಕಿ ಬರ್ತದೆ, ರಾಗಿನೂ ಬರ್ತದೆ. ಇರ್ತಕ್ಕಂಥ 9 ನಾಣ್ಯಗಳಲ್ಲಿ 9 ಧಾನ್ಯಗಳಲ್ಲಿ ನವಧಾನ್ಯಗಳಲ್ಲಿ ಶ್ರೇಷ್ಠವಾದದ್ದು ಯಾವುದಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದೇನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರಾಮನಿಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ. ಅವನು ಹೇಳ್ತಾನೆ, ಹೃದಯ ಸಾರ ಗೆದ್ದವರು ಯಾರು, ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಧಾನ್ಯ ಯಾವುದಂತ ಕೇಳಿದಾಗ ಅಲ್ಲಿ ಅಕ್ಕಿ ಮತ್ತು ರಾಗಿಗೆ ವಾಗ್ವಾದ ಸ್ಟಾರ್ಟ್ ಆಗ್ತದೆ, ಶುರುವಾಗ್ತದೆ. ಅಕ್ಕಿ ತಾನು ಶ್ರೇಷ್ಠ ಅಂತ ಹೇಳ್ಕೊಳ್ತದೆ, ರಾಗಿ ತಾನು ಶ್ರೇಷ್ಠ ಅಂತ ಹೇಳ್ಕೊತದೆ. ರಾಗಿ ತನ್ನ ಒಂದು ನಿವೇದನೆ ಮಾಡ್ಕೊಳ್ಳುವಾಗ, ಪ್ಲೀಡಿಂಗ್ ಮಾಡುವಾಗ ಹೆಂಗೆ ಅಂತ ಹೇಳಿದ್ರೆ, ಕೋರ್ಟಲ್ಲಿ ಎದುರು ಬದುರು ನಿಂತುಕೊಂಡು ಕಕ್ಷಿದಾರ ಪರವಾಗಿ ವಕೀಲರು ಹೆಂಗೆ ನ್ಯಾಯದಾನಕ್ಕಾಗಿ ವಾದ ಮಾಡ್ತಾರಲ್ಲ, ಹಾಗೆ ವಾದ ಮಾಡುವಾಗ ರಾಗಿ ಏನಲ್ಲಿ ವಾದ ಮಾಡಿದೆಯಲ್ಲ ಆ ಭಾಗವನ್ನು ನೀವು ಓದಬೇಕು. ಆ ರಾಗಿ ಏನು ಹೇಳ್ತದೆ ಅಂತ ಹೇಳಿದರೆ, ಎಲ್ಲ ಕಡೆ ಬರಗಾಲ ಬಿದ್ದಾಗ, ಮಳೆ ಹೋದಾಗ, ಎಲ್ಲ ಬೆಳೆಗಳು ಹಾಳಾಗಿ ಹೋಗುವಾಗ
ನಾನು ಜೀವವನ್ನು ಹಿಡ್ಕೊಂಡು ಹೆಂಗೆಂಗೋ ಮಾಡಿ ಬೆಳೆದು ಬಂದು ನಾನು ಜಾನುವಾರುಗಳನ್ನು ಬಡಬಗ್ಗರನ್ನು ಬದುಕಿಸುತ್ತೇನೆ, ನಿನಗೆ ಯಾವ ಯೋಗ್ಯತೆ ಇದೆ ಅಂತ ಅಕ್ಕಿ ಕೇಳ್ತದೆ. ಅದು ಅಕ್ಕಿ ಏನು ಹೇಳ್ಕೊಂಡಿರ್ತದೆ? ಯಜ್ಞಯಾಗಾದಿಗಳು, ಪೂಜೆ ಪುನಸ್ಕಾರಗಳು, ಮಂತ್ರಾಕ್ಷತೆಗಳು, ಶುಭ ಕಾರ್ಯಗಳು, ಅಲ್ಲಿ ಎಲ್ಲ ಸಲ್ಲುವ ನಾನು ಅಂತ ಹೇಳಿದಾಗ ನೀನು ಶ್ರೀಮಂತರ ಪರವಾಗಿದೆಯಾ, ಅದಕ್ಕೆ ನೀನು ಅಲ್ಲಿರ್ತೀಯ. ನೀನು ಪುರೋಹಿತರ ಪರವಾಗಿದೆಯಾ, ಅಲ್ಲಿರ್ತೀಯ. ಆದರೆ ನಾನು ಯಾವಾಗಲೂ ಬಡಬಗ್ಗರ ಪರವಾಗಿರೋನು. ನಾನು ಯಾರನ್ನು ಮೇಲು ಕೀಳೋನ್ನಾಗಿ ಯಾರನ್ನು ಸಹ ಇದನ್ನು ನೋಡೋದಿಲ್ಲ. ಮತ್ತು ಬಡವರಿಗೆ ಸಲ್ಲುವಂಥ ಆಹಾರ ನಾನೇ ಅಂತಂದು ರಾಗಿ ಅಲ್ಲೇನು ವಾದವನ್ನು ಮಂಡನೆ ಮಾಡ್ತದಲ್ಲ, ಇಡೀ ಆ ಭಾಮಿನಿ ಶಕ್ತಿಯಲ್ಲಿರ್ತಕ್ಕಂಥ ಕಾವ್ಯದ ಸಾರಸತ್ವ ಇದ್ದಂಗೆ. ಏನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಕನಕದಾಸ? ರಾಗಿ ಹೆಚ್ಚೆಂದು ಹೇಳೋದ್ರ ಮುಖಾಂತರ ಈ ಜಗತ್ತಿನಲ್ಲಿ, ಈ ಭೂಮಿಯ ಮೇಲೆ ದುಡಿಯೋ ವರ್ಗ, ಶ್ರಮಿಕ ವರ್ಗ, ಮಹಿಳೆಯರು, ದಲಿತರು, ಅವರು ಹೆಚ್ಚು ಶ್ರೇಷ್ಠರು, ಅವರು ಈ ನಾಡನ್ನು ಕಟ್ಟದವರು, ಅವರು ರಾಷ್ಟ್ರವನ್ನು ಕಟ್ಟದವರು. ಅದಕ್ಕೆ ಅವರಿಗೆ ಸಲ್ಲಬೇಕಾದಂಥ ಮಾನ ಸನ್ಮಾನಗಳು, ಗೌರವಗಳು ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಕನಕದಾಸ ಆ ಒಂದು ಮಹಾಕಾವ್ಯದ ಮುಖಾಂತರ ಅಥವಾ ಭಾಮಿನಿ ಶಕ್ತಿಯ ಕಾವ್ಯದ ಮುಖಾಂತರ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾನೆ. ನಾನು ಭವಿಷ್ಯದ ಬರಹಗಾರ ತಮ್ಮಲ್ಲಿ ಏನು ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ರಾಜ ಮಹಾರಾಜರು, ಧರ್ಮಗುರುಗಳು ಅವರ ಇತಿಹಾಸ ಬರೆಯುವ ಕಾಲ ಹೋಯಿತು, ಭಾಳ ಹಿಂದೆನೇ ಹೋಗ್ಬಿಡ್ತು. ಇವತ್ತು ರೈತರು, ಕಾರ್ಮಿಕರು, ಕೂಲಿಕಾರರು, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು, ತುಳಿತಕ್ಕೊಳಗಾದವರು, ದಮನಿತರು, ಅವರು ಇವತ್ತು ನಮ್ಮ ಸಾಹಿತ್ಯದ ನಾಯಕರಿರಬೇಕು. ಒಂದು ನಾಯಕರಿರಬೇಕು, ಇಲ್ಲ ಒಂದು ಪ್ರತಿ ನಾಯಕರಿರಬೇಕು. ಅವರು ಸಾಹಿತ್ಯ, ಅದು ನಮ್ಮ ಕೇಂದ್ರ ಪ್ರಜ್ಞೆ ಆಗುತ್ತೆ. ಅದೇ ಅದು ನಮ್ಮ ಈ ಒಂದು ನೆಲದ ದೊಡ್ಡ ದುರಂತ ಅಂತ ಹೇಳಿದ್ರೆ ಅದೇ ಅಂತಂದು ಹೇಳಬೇಕಾಗಿತ್ತು. ಬಹುಶಃ ನನಗೆ ಹೌದು ಬಹುಶಃ ನನಗೆ ಕೊಟ್ಟಿರೋ ಸಮಯ ಮುಗಿತಾ ಬಂತು. ಸತ್ಯವೆಂತೆಂಬುವ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನೆ ಬೆಳೆದುಣ್ಣೀರೋ, ಶಮದಮೆಯಂತೆಂಬ ಎರಡೆತ್ತು ಹೂಡಿ ವಿಮಲ ಮಾನಸವ ನೇಗಿಲನ ಮಾಡಿ ಮಮಕಾರವೆಂಬ ಕಳೆಯ ಕಿತ್ತಿಗೆದು ಸಮತೆ ಸೈರಣೆ ಎಂಬ ಗೊಬ್ಬರ ಚೆಲ್ಲಿ ಬೆಳೆದಿರೋ. ಅಂದರೆ ಈ ದೇಹವೇ ಒಂದು ಹೊಲ, ಇದನ್ನು ನಾವು ಸರಿಯಾಗಿ ಉಳುಮೆ ಮಾಡಬೇಕು. ಹೇಳ್ತಾನೆ, ನಾನು ಆಗಲೇ ಹೇಳಿದೆ ಅಲ್ಲಮ್ಮ ಪ್ರಭುವಿನ ಒಳ್ಳೆ ಬೆಳಸನ್ನು ಬೆಳೆಯಬೇಕು. ಅದು ಒಳ್ಳೆ ರೀತಿಯಿಂದ ಉಳುಮೆ ಮಾಡಿದರೆ ಒಳ್ಳೆ ರೀತಿಯ ಬೆಳೆ ಬರುತ್ತೆ. ಆ ರೀತಿ ಮಾಡಬೇಕಂತಂದು ತತ್ವಪದಕಾರ ಕೂಡ ಹೇಳಿದ್ದಾರೆ. ಆ ರೀತಿಯಾಗಿ ಬೇಕಾದಷ್ಟು ಸಾಹಿತ್ಯ ಇದೆ. ಸರ್ವಜ್ಞನ ಬಗ್ಗೆ ಈಗಾಗಲೇ ಹೇಳಿದೆ, ಅವನು ಕೂಡ ಕೃಷಿ ಕುರಿತಾಗಿ ಬೇಕಾದಷ್ಟು, ಬಹುಶಃ ನನಗನ್ಸಿದ ಮಟ್ಟಿಗೆ ಒಂದು 25-30 ಸರ್ವಜ್ಞನ ತ್ರಿಪದಿಗಳು ಕೃಷಿ ಕುರಿತಾಗಿ, ಕೃಷಿಯ ಬೇರೆ ಬೇರೆ ಆಯಾಮಗಳ ಕುರಿತಾಗಿ ಮಾತಾಡ್ತವೆ. ಎಲ್ಲವನ್ನು ಹೇಳಬೇಕಂತಿಲ್ಲ. ಜನಪದ ಸಾಹಿತ್ಯದ ಬಗ್ಗೆ ಈಗಾಗಲೇ ಗೋವಿಂದರಾಜ್ ಅವರು ಹೇಳಿದ್ದಾರೆ. ಜನಪದ ಸಾಹಿತ್ಯದಲ್ಲೂ ಕೂಡ ಕೃಷಿ ಬೇಕಾದಷ್ಟು ಇದೆ ಅಂತ ನಾನು ಹೇಳಿದೆ. 12ನೇ ಶತಮಾನದ ವಚನಕಾರರಂತೂ ಕೃಷಿಯನ್ನು ಕುರಿತಾಗಿ ಬೇಕಾದಷ್ಟು ಮಾತಾಡಿದ್ದಾರೆ, ಬಹಳಷ್ಟು ಸಂಗತಿಯನ್ನು ಹೇಳಿದ್ದಾರೆ. ಆದರೆ 12ನೇ ಶತಮಾನದ ವಚನಕಾರರು ಅವರು ವೃತ್ತಿ ಪರಿಭಾಷೆಯಲ್ಲೇ ಮಾತಾಡಿದರು, ಕಾಯಕ ಭಾಷೆಯಲ್ಲೇ ಮಾತಾಡಿದ್ರು. ಈಗಾಗಲೇ ನಾನು ಹೇಳ್ದಂಗೆ ಅದೊಂದು ಆತ್ಮ ಸಾಕ್ಷಾತ್ಕಾರದ ಭಾಷೆ, ಅಂತರಂಗ ಶೋಧನೆಯ ಭಾಷೆ. ಪ್ರಭುದೇವ್ ಒಂದ್ ಕಡೆ ಹೇಳ್ತಾನ, ಪ್ರಭುದೇವ ಇವತ್ತಿನ ಕೃಷಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಇವತ್ತಿನ ಕೃಷಿ ಹೆಂಗಿರ್ತಿತ್ತು ಅಂತಂದು ಪ್ರಭುದೇವ 850 ವರ್ಷದಿಂದ ಹೇಳಿದ್ದಾನೆ. ಏನಂತ ಹೇಳಿದ್ರೆ, ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯದ ಘೋರವೇ ಕಯ್ಯ, ಕ್ರಯ ವಿಕ್ರಯ ಮಾಡಿ ಮನೆಯ ಸಂಚು ನಡೆಯದಕ್ಕ ಆ ಕ್ರಯ ವಿಕ್ರಯದ ಘೋರವೇ ಕಯ್ಯ, ಒಡೆಯನ ಓಲೈಸಿ ತನುವಿಂಗಾಷ್ಟ ಭೋಗವು ಪ್ರಾಪ್ತವಾಗದಿದ್ದರೆ ಆ ಓಲಗದ ಘೋರವೇ ಕಯ್ಯ, ಭಕ್ತನಾಗಿ ಭವಂ ನಾಸ್ತಿಯಾಗದಿದ್ದರೆ ಉಪದೇಶ ಕೊಟ್ಟ ಗುರು ಕೊಂಡ ಶಿಷ್ಯ, ಇವರಿಬ್ಬರ ಮನೆಯಲ್ಲಿ ಮಾರಿ ಬಗಲಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೊರಟ್ಬಿಡಿ, ಮಾರಿ ಬಗಲಿ ಯಾಕಂತ ಲೇಟ್ ಆಗ್ತದೆ ಪಾಪ, ತಾವು ಹೊರಡಿ ಮುಗಿಸ್ಬಿಟ್ಟಿಕೆಂಬಲ್ಲಿ ಉಚಿತವನ್ನರಿದು ಬಿಡಬೇಕು, ಕ್ರಿಯೆಗೆ ಅರಿಯಬೇಕೆಂಬಲ್ಲಿ ಉಭಯನರಿದು ಘಟಿಸಬೇಕು. ಆಧ್ಯಾತ್ಮ ಸಾಧನೆ ಬಗ್ಗೆ ಮಾತನಾಡುವಾಗ ಕೃಷಿ ವಿಷಯವನ್ನು ತಂದು ಯಾಕೆ ಕೃಷಿ ವಿಷಯ ತರ್ತಿದ್ರು ಹೇಳಿದವರು? 90% ಅಲ್ಲ 95% ಜನ ಕೃಷಿಕರು, ಅವಾಗ ದುಡ್ಕೊಂಡು ತಿನ್ನೋರು. ಅವರಿಗೆ ಕೃಷಿ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ. ಆಧ್ಯಾತ್ಮ ಮಾಡು, ಹಿಮಾಲಯಕ್ಕೆ ಹೋಗು, ತಪಸ್ ಮಾಡು, ಅಂತರಂಗ ಸಾಧನೆ ಮಾಡು, ದೈವ ಸಾಕ್ಷಾತ್ಕಾರ ಮಾಡ್ಕೊ ಅಂತ ಹೇಳಿದ್ರೆ ಅರ್ಥ ಅಲ್ಲ. ಹೊಟ್ಟಿಗೆನೆ ಇಲ್ಲದೆ ಇರುವಾಗ ದೈವ ಸಾಕ್ಷಾತ್ಕಾರ ಎಲ್ಲಿ ಮಾಡ್ಕೊತಾರೆ? ಅದಕ್ಕೆ ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನ್ನು ಅರಿದು ಬಿಡಬೇಕು, ಕ್ರಿಯೆಗೆ ಅರಿವು ಬೇಕೆಂಬಲ್ಲಿ ಉಭಯ ನರಿದು ಘಟಿಸಬೇಕಂತಕ್ಕಂಥ ಮಾತನ್ನ ಹಿಂಗೆಲ್ಲ ಹೇಳಿದ್ದಾರೆ. 10ನೇ ಶತಮಾನದಿಂದ 18ನೇ ಶತಮಾನದವರೆಗೂ ಬಂದಂಥ
ಬಹಳ ಪ್ರಮುಖವಾದಂಥ ಕಾಲಘಟ್ಟದ ಸಾಹಿತ್ಯದಲ್ಲಿ ಕೃಷಿ ಬೇಕಾದಷ್ಟು ಬಂದಿದೆ, ಇನ್ನೂ ಬೇಕಾದಷ್ಟು ಸಂಗತಿಗಳಿದ್ದಾವೆ. ಬಹುಶಃ ನಾನು ಟಿಪ್ಪಣಿ ಮಾಡಿಕೊಂಡಂಥ ಸಂಗತಿಗಳಲ್ಲಿ ಅರ್ಧದಷ್ಟು ಮಾತ್ರ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಲೇಖನ ಮಾಡಿಕೊಂಡು ಮತ್ತೆ ಎಲ್ಲಾದ್ರೂ ಬಂದಾಗ ಬೇಕಿದೆ ನೀವು ನೋಡ್ಕೋಬಹುದು. ನೀವು ಕೂಡ ಪ್ರಾಜ್ಞರಿದ್ದೀರಿ, ತಿಳಿದವರಿದ್ದೀರಿ, ಸಾಕಷ್ಟು ಎಲ್ಲ ಸಾಹಿತ್ಯವನ್ನು ಓದ್ಕೊಂಡಿದ್ದೀರಿ. ಒಟ್ಟಾರೆಯಾಗಿ ನಾನು ಇಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ಲೇಟೋನ ಮಾತಿನಲ್ಲಿ ಸಾಹಿತ್ಯ ಅನ್ನೋದು ಬದುಕಿನ ಪ್ರತಿಬಿಂಬ, ಅದು ಬದುಕನ್ನು ಅನುಕರಣೆ ಮಾಡ್ತದೆ. ಅದನ್ನೇ GS ವಿರುದ್ರಪ್ಪನವರು ಗತಿಬಿಂಬ ಅಂತ ಹೇಳಿದ್ರು. ಬದುಕು ಹೆಂಗೆ ಬದಲಾವಣೆ ಆಗ್ತದಲ್ಲ ಹಂಗೆ ಸಾಹಿತ್ಯ ಕೂಡ ಬದಲಾವಣೆ ಆಗುತ್ತಾ ಹೋಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬದುಕು, ಜೀವನ ಬಹಳ ತೀವ್ರಗತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಹಂಗಾಗಿ ನಿಮ್ಮ ಬರಹ ಕೂಡ ತೀವ್ರಗತಿಯಲ್ಲಿ ಬದಲಾವಣೆ ಆಗಬೇಕು, ಮಾರ್ಪಾಡಾಗಬೇಕಂತಕ್ಕಂಥ ಸಂಗತಿಯನ್ನ ಹಂಚಿಕೊಳ್ತಾ, ಹಿರಿಯರಾದಂಥ ತಾವು, ಸಾಹಿತ್ಯಾಸಕ್ತರಾದಂಥ ತಾವೆಲ್ಲ ಇಷ್ಟೊತ್ತರಿಗೂ ಕೂತ್ಕೊಂಡು ನನ್ನ ಮಾತನ್ನ ಬಹಳ ಆಸಕ್ತಿಯಿಂದ, ಪ್ರೀತಿಯಿಂದ ಸಂಜೆಯ ಇಷ್ಟು ನಿಮ್ಮ ದಣಿವಿನ ನಡುವೆಯೂ ಕೇಳಿದಿರಿ. ಅದಕ್ಕಾಗಿ ಮೊಟ್ಟಮೊದಲನೇದಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಎರಡನೇದಾಗಿ ಇವರು ನಮಗೆ ಜಾಗವನ್ನು ಕೊಟ್ಟು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಸಾಹಿತ್ಯ ಅಕಾಡೆಮಿಯವರು ನನಗೆ ಇಲ್ಲಿ ಬಂದು ಕೆಲವು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಎಲ್ರಿಗೂ ಮತ್ತೊಮ್ಮೆ ಒಂದಿಸಿ ನಾನು ಮಾತು ಎಲ್ರಿಗೂ ಸ್ವಾಗತ.